ಆತ್ಮೀಯವಾಗಿ ಶ್ರೀಯುತ ರಘುರಾಮ ಶಾಸ್ತ್ರಿಗಳು ಎದುರುಗೊಳ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಈ ಸುಂದರ ಸಂಜೆಯ ಶುಭ ನಮನಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕೆ ಚಂದ್ರಶೇಖರ್ ನಾವಡ ನಿರ್ದೇಶಕರು, ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಕಾರ್ಯಕ್ರಮದ ನಮ್ಮ ಕರೆಗೆ ಓಗೊಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವೇದಿಕೆಯನ್ನು ಅಲಂಕರಿಸಿರುವ ಅಭ್ಯಾಗತರಾದ ವಿದ್ವಾನ್ ಡಾಕ್ಟರ್ VR ನಾರಾಯಣ್ ಪ್ರಕಾಶ್ ಕ್ಯಾಲಿಕಟ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿರುವ ವಿದ್ವಾನ್ ದೀಪಕ್ ಕುಮಾರ್, ನಿರ್ದೇಶಕರು, ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು, ಡಾಕ್ಟರ್ ಮಹೇಶ್ ಪ್ರಸನ್ನ, ಪ್ರಾಂಶುಪಾಲರು, ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯ ಪುತ್ತೂರು, ಹಾಗೆ ಮತ್ತೋರ್ವ ಅಭ್ಯಾಗತರಾದ ಶ್ರೀಯುತ ಕೆ ಕೃಷ್ಣಯ್ಯ, ವಿಟ್ಲ ಅರಮನೆ. ಹಾಗೆ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಪ್ರೋತ್ಸಾಹವನ್ನು ನೀಡುವ ಶ್ರೀಯುತ ಕೇಶವ RV, ವ್ಯವಸ್ಥಾಪಕರು, ಶ್ರೀ ಭಗವತಿ ದೇವಸ್ಥಾನ ವಿಟ್ಲ ಇವರೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನೃತ್ಯ ಗುರುಗಳಾದ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬ್ಳೆ ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಲ್ಲ ಹಿಮ್ಮೇಳದ ಕಲಾವಿದರಿಗೂ ನಿರೂಪಣೆ, ಫೋಟೋ, ವಿಡಿಯೋ, ಮೇಕಪ್, ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಉಪಹಾರದ ವ್ಯವಸ್ಥೆ ಮಾಡಿದವರು ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಗಳ ಭರತನಾಟ್ಯ ರಂಗಪ್ರವೇಶವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಅವಳಿಗೆ ಆಶೀರ್ವದಿಸಲು ಆಗಮಿಸಿರುವ ಎಲ್ಲ ನಮ್ಮ ಬಂಧು ಬಳಗ, ಸ್ನೇಹಿತರು, ನೆರೆಕರೆಯವರು, ಮಗಳ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಂದನೆಗಳು. ಜೀವನ ಯಾವತ್ತೂ ಸಪ್ಪೆ ಆಗಬಾರ್ದು ಅಂಥೇಳಿ ಆದರೆ ಇಂತಹ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಬೇಕು. ಕೇವಲ TV ಅಥವಾ ಮೊಬೈಲ್ ಬದುಕು ಕಟ್ಟಿಕೊಡುವುದಿಲ್ಲ, ಸಾಧ್ಯವೂ ಆಗೋದಿಲ್ಲ, ಸಂಸ್ಕಾರವೂ ಸಿಗೋದಿಲ್ಲ, ಸಂಸ್ಕೃತಿಯ ಪಸರಿಸುವಿಕೆಯೂ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ ಇಂತಹ ಕಲಾ ಪ್ರಕಾರಗಳಲ್ಲಿ, ಶಾಸ್ತ್ರೀಯವಾದಂಥ ಕಲಾ ಪ್ರಕಾರಗಳಲ್ಲಿ ನಮ್ಮದೇ ಆದಂಥ ಮಣ್ಣಿನ ಕಲೆಯನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ ನಾವುಗಳು ಪ್ರಯತ್ನ ಪಡಲಿಲ್ಲ ಅಂತ ಹೇಳಿ ಆದರೆ ಯಾರು ಅದನ್ನು ಉದ್ಧಾರ ಮಾಡೋರು, ಯಾರು ಬೆಳೆಸೋರು ಅನ್ನತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಅದಕ್ಕೆ ಪೂರಕವಾಗಿ ನಾವು ಸಾಧ್ಯತೆ ಇದೆ, ಮಾಡ್ತೇವೆ ಅನ್ನತಕ್ಕಂತಹ ಒಂದು ಹಠವನ್ನು, ಆ ತಪಸ್ಸನ್ನು ಮಕ್ಕಳು ಸ್ವೀಕರಿಸ್ತಾರೆ. ಮಕ್ಕಳು ಸ್ವೀಕರಿಸಬೇಕಿದ್ರೆ ಅದಕ್ಕೆ ಪೋಷಕರು ಬೆಂಬಲವಾಗಿ ಒದಗಬೇಕು. ಆ ಬೆಂಬಲವಾಗಿ ಒದಗಿದಂತಹ ಶ್ರೀಮತಿ ಸವಿತಾ ಕೋಡಂದೂರು, ಶ್ರೀಯುತ ರಘುರಾಮ ಶಾಸ್ತ್ರಿಗಳ ಆ ಪ್ರಯತ್ನದ, ಆ ತುಡಿತದ ಫಲವಾಗಿ ಇವತ್ತು ಸಿಂಚನ ಲಕ್ಷ್ಮಿ ವಿದುಷಿಯಾಗಿ ನಮ್ಮ ಮುಂದೆ ಇವತ್ತು ರಂಗಪ್ರವೇಶದ ವೇದಿಕೆಯಲ್ಲಿ ತನ್ನ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ ಆಯಿತು ಅನ್ನತಕ್ಕಂಥ ಖುಷಿಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ, ಬಂಧುಗಳೇ, ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಅತಿಥಿಯಾಗಿ ಬಂದಿರತಕ್ಕಂಥವರು ಮೃದಂಗ ವಾದಕರಾದ ಡಾಕ್ಟರ್ VR ನಾರಾಯಣ ಪ್ರಕಾಶ್ ಕಲ್ಲಿಕೋಟೆ. ಇವರಿಗೆ ಮಾತ್ರ ಪ್ರೀತಿ, ಬೇರೆಯವರಿಗೆ ಪ್ರೀತಿ ಇಲ್ಲ ಅನ್ನತಕ್ಕಂತಹ ಮಾತು ಅಲ್ಲ ನನ್ನದು. ಯಾಕಂತೇಳಿದರೆ ನಮ್ಮ ಸವಿತಕ್ಕನ ಯಾವುದೇ ಕಾರ್ಯಕ್ರಮಕ್ಕೆ ಮೃದಂಗ ವಾದಕರಾಗಿ ಒದಗುವವರು ಅವರು ನಮ್ಮವರೇ ಆದ ಕಾರಣಕ್ಕಾಗಿ ಮಾತ್ರ ಅಲ್ಲ, ಒಂದು ಸರ್ತಿ ಸಿಕ್ಕಿದ್ರೆ ಮತ್ತೆ ಕೂಡ ಸಂದೇಶಗಳನ್ನು ಕಳಿಸುವ ಮೂಲಕವಾಗಿ ಅಂದರೆ
ಆದರೆ ಆ ಆತ್ಮೀಯತೆಯನ್ನು, ಆ ಆಪ್ತತೆಯನ್ನು ಉಳಿಸಿಕೊಳ್ಳತಕ್ಕಂಥ ನಮ್ಮದೇ ವ್ಯಕ್ತಿ ಶ್ರೀಯುತ ಡಾಕ್ಟರ್ VR ನಾರಾಯಣ ಪ್ರಕಾಶ್ ಅವರ ಚಿಕ್ಕ ಪರಿಚಯವನ್ನು ಹೇಳೋದಿದ್ರೆ, fascinated by the art of rhythm right from childhood, Narayan Prakash had his initial training in Mridangam from late M.N. Subramanian. He continued under tutelage of Sri Cherthala N. Sri Kumar Verma, Kumar Nellore V. Rajamani, Professor Parasala Ravi and T.R.S. Manikandan. Completed his MA in Mridangam from Tamil Nadu Music and Fine Arts University. The Kanchi Kamakoti Peetham in Kanchipuram has honored him with the title of Asthana Vidwan. The King's University of United States has conferred D.Litt on him in honor of proficiency in Mridangam playing. The Swara Sinchana Music School of Vitla, Dakshina Kannada honored him with the Swara Sinchana Puraskara in recognition of dedicated service to music put in by him for the past 4 decades. ಸರ್, ದಯವಿಟ್ಟು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ಲೀಸ್ ಡೆಲಿವರಿ ಸಮ್ ಗುಡ್ ವರ್ಡ್ಸ್ ಅಬೌಟ್ ಸಿಂಚನಾಸ್ ರಂಗಪ್ರವೇಶ. ಎಲ್ಲರಿಗೂ నమస్కార. ఎందరో మహానుభావులు అందరికీ వందనము. ನನ್ನ ಕನ್ನಡ ಸ್ವಲ್ಪ ಸಾಮಾನ್ಯವೇ, ಅಂದರೆ ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಸೇ ಎ ಫ್ಯೂ ವರ್ಡ್ಸ್. ಇಂದಿನ ದಿನ ಶುಭ ದಿನ, ಗುರುವಾರ, ಗುರು ಕೃಪಾ ಕಟಾಕ್ಷಕ್ಕೆ ಉತ್ತಮ ದಿನ. ಇವತ್ತು ಶ್ರೀ ಕೋಡಂದೂರು ರಘುರಾಮ ಶಾಸ್ತ್ರಿ ಮತ್ತು ಶ್ರೀಮತಿ ಸವಿತಾ ಕೋಡಂದೂರು ದಂಪತಿಗಳ ಮಗಳು ಕುಮಾರಿ ಸಿಂಚನ ಲಕ್ಷ್ಮಿಯ ಭರತನಾಟ್ಯ ರಂಗಪ್ರವೇಶ ನಡೆಯುತ್ತಾ ಇದೆ. ಅವರ ಗುರುಗಳು ಕಲಾ ತಪಸ್ವಿ ಶ್ರೀ ಬಾಲಕೃಷ್ಣ ಮಂಜೇಶ್ವರ, ವಿದುಷಿ ನಿಶಿತಾ ಪುತ್ತೂರ್ ಮತ್ತು ಕುಂಬ್ಳೆ ನಾಟ್ಯ ವಿದ್ಯಾನಿಲಯದ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬ್ಳೆ. ಇವರಿಗೆ ಮತ್ತು ಇವರಿಗೆ ಇದೊಂದು ಅಭಿಮಾನ ಮುಹೂರ್ತ. ಸಿಂಚನ ಲಕ್ಷ್ಮಿಗೆ ಸಂಗೀತ ಶಿಕ್ಷಣ ಕೊಡುವ ವಿದ್ವಾನ್ ಬಳ್ಳಾಪದು ಯೋಗೇಶ್ ಶರ್ಮಾ ಮತ್ತು ವಿದುಷಿ ಕೋಡಂದೂರು ಸವಿತಾ ಟೀಚರ್, ಇವರಿಗೂ ಕೂಡ ಅಭಿಮಾನ ಮುಹೂರ್ತ. ಸಿಂಚನ ಲಕ್ಷ್ಮಿ ಭರತನಾಟ್ಯದಲ್ಲಿ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ ಗ್ರೇಡ್ ಪ್ರಾಪ್ತಿಯಾಗಿದ್ದಾಳೆ. ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಆಗಿ ವಿದ್ವತ್ತಿಗೆ ಕಲಿಯುತ್ತಾಳೆ. ಕುಮಾರಿ ಸಿಂಚನ ಲಕ್ಷ್ಮಿ ಮತ್ತು ಅವರ ತಂದೆ ತಾಯಿ ಗುರುಗಳು ಎಲ್ಲರಿಗೂ ನನ್ನ ನಮಸ್ಕಾರ. ಈ ರಂಗ ಪ್ರವೇಶಕ್ಕೆ ನನ್ನ ಪ್ರಾರ್ಥನೆಗಳು ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಯಾವತ್ತೂ ನಮ್ಮ ಜೊತೆ, ನಮ್ಮ ಸ್ವರ ಸಿಂಚನದ ಜೊತೆ ಇರಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ, ಯಾಕಂದರೆ ಗುರು ನೀವು, ಹಾಗಾಗಿ ಬೇಡ್ಕೊಳ್ತಾ ತಮಗೆ ತುಂಬು ಧನ್ಯವಾದಗಳು. ಬಂಧುಗಳೇ, ನಮ್ಮ ಇನ್ನೋರ್ವ ಅತಿಥಿ ಹೇಳೋದಕ್ಕೆ ಹಿರಿಯರು, ಆದರೆ ಪ್ರಾಯದಲ್ಲಿ ಅಲ್ಲ, ಭರತನಾಟ್ಯದ ಆ ಒಂದು ಪ್ರಕಾರದಲ್ಲಿ ಪಡೆದಂಥ ಪ್ರಸಿದ್ಧಿ ಅಷ್ಟು. ಅದೇ ನಮ್ಮ ದೀಪಕ್ ಕುಮಾರ್ ಅವರು, ದೂರದರ್ಶನದ ಎ ಗ್ರೇಡ್ ಕಲಾವಿದರು. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೂರದರ್ಶನದ ಎ ಗ್ರೇಡ್ ಕಲಾವಿದರು ನಾನು ಕೇಳಿದ ಪ್ರಕಾರ ಬಹಳಷ್ಟು ಇಲ್ಲ ಅಂತ ಅಂದುಕೊಳ್ತೇನೆ. ಅವರ ನಾಟ್ಯಯೋಗದ ವಿಶಿಷ್ಟ ನಿರೂಪಣೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ವಿಶ್ವ ಕನ್ನಡ ಸಮ್ಮೇಳನ, ಮೈಸೂರು ಹಬ್ಬ ಮುಂತಾದ ಪ್ರಸಿದ್ಧ ವೇದಿಕೆಗಳಲ್ಲಿ ಪತ್ನಿ ವಿದುಷಿ ಪ್ರೀತಿಕಲಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡವರು. ಶ್ರೀ ಮೂಕಾಂಬಿಕಾ ಕಲಾ ಅಕಾಡೆಮಿಯ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ನೀಡ್ತಾ ಇರುವವರು. ಮಕ್ಕಳ ಶಿಕ್ಷಣ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ನೃತ್ಯ ರೂಪಕಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಪ್ರಸ್ತುತ ಆಳ್ವಾಸ್ ಕಾಲೇಜಿನಲ್ಲಿ ವಿಶೇಷ ನೃತ್ಯ ತರಬೇತುದಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಕಲಾವಿದರನ್ನು ತಯಾರಿಸ್ತಾ ಇದ್ದಾರೆ. ಅವರ ನಿರ್ದೇಶನದಲ್ಲಿ ರೂಪುಗೊಂಡಂತಹ ನವಗ್ರಹ, ನವದುರ್ಗ, ಭೋ ಶಂಭೋ, ಆನಂದ ತಾಂಡವ ಮೊದಲಾದ
ನೃತ್ಯ ರೂಪಕಗಳು ಕಲಾ ಪ್ರಪಂಚದಲ್ಲಿ ವ್ಯಾಪಕ ಮೆಚ್ಚುಗೆ ಗಳಿಸಿವೆ. MCom, MFA ಪದವೀಧರರಾಗಿದ್ದು ನೃತ್ಯವಿದ್ಯ ಹಾಗೆಯೇ ವಿದ್ವತ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನಾಟ್ಯಶಾಸ್ತ್ರ, ನಟವಾಂಗಂ, ನೃತ್ಯ, ನಾಟಕ ನಿರ್ದೇಶನ, ಸಂಗೀತ ಮತ್ತು ಚಿತ್ರಕಲೆಯಾದಿಗಳಲ್ಲಿ ಅವರ ವಿವಿಧ ಪರಿಣತಿಗಳು ಭಾರತೀಯ ನೃತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರೋದಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ಬಹಳಷ್ಟು ಕೇಳಿದ್ದೇನೆ, ಸಂಪೂರ್ಣ ರಾಮಾಯಣವನ್ನು ಅವರು ಮಾಡಿರ್ತಕ್ಕಂಥ ಬಹುಶಃ ಈ ಏಪ್ರಿಲ್ ತಿಂಗಳಲ್ಲಿ ಒಂದೆರಡು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದನ್ನೇ ಕೇಳಿಪಟ್ಟೆ. ಬಹುಶಃ ನಮ್ಮ ಹೆಮ್ಮೆ, ನಮ್ಮ ಪುತ್ತೂರಿನವರು, ನಮ್ಮ ದಕ್ಷಿಣ ಕನ್ನಡದವರ ಹೆಮ್ಮೆಯೊಂದಿಗೆ ನಮ್ಮ ದೀಪಕ್ ಕುಮಾರ್ ಅವರು ಇದೀಗ ನಮ್ಮೊಂದಿಗೆ ಮಾತಿನೊಂದಿಗೆ. ಶ್ರೀ ಗುರುಭ್ಯೋ ನಮಃ. ನನ್ನ ಎಲ್ಲ ಗುರುಗಳು ಮತ್ತು ಈ ಒಂದು ಗೌರವ ಬರಲಿಕ್ಕೆ ಕಾರಣ ಅಂತ ನನ್ನ ತಂದೆ ತಾಯರನ್ನು ಸ್ಮರಿಸಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ವಿದ್ವಾಂಸರು, ಮಹನೀಯರು ಮತ್ತು ಸಿಂಚನನ ಕಲಾ ಬಾಂಧವರು, ಇವತ್ತೊಂದು ಬಹಳ ವಿಶೇಷ ದಿನ. ನಾವು ಸರಲ್ಲಿ ಹೇಳ್ತಿದ್ದೆ, ಪುತ್ತೂರಿನ ಪರಿಸರದಲ್ಲಿ ರಂಗಪ್ರವೇಶ ಎಂಬ ಕಾರ್ಯಕ್ರಮ ಬಹಳ ವಿರಳವಾಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ರಂಗಪ್ರವೇಶ ಅಂದರೆ ಎಲ್ಲರೂ ಭಯಪಡ್ತಾರೆ. ಯಾಕೆಂದರೆ ಗೊತ್ತಿಲ್ಲ, ರಂಗಪ್ರವೇಶ ಆಗುವುದು ದಶಕಗಳಲ್ಲಿ ಕೆಲವು. ಅದು ಈ ವಿಟ್ಲಾಗಲಿ, ಪುತ್ತೂರು ಸೀಮೆ ಆಗಲಿ, ಸುಳ್ಳಿ ಆಗಲಿ, ಬೆಳ್ತಂಗಡಿ ಬಹಳಷ್ಟು ವಿರಳ. ಹಾಗಾಗಿ ಕಲಾವಿದರೆಲ್ಲ ರಂಗಪ್ರವೇಶ ಬೇಕಾದ್ರೆ ಬಹಳ ಚಾತಕ ಪಕ್ಷಿಯಾಗಿ ಬಂದು ಕಾಯ್ತೇವೆ, ಏನು ನೃತ್ಯ ಮಾಡ್ತಾರೆ. ಇಲ್ಲಿ ರಂಗಪ್ರವೇಶದಲ್ಲಿ ಬರೀ ಕಲಾವಿದೆ ಮಾತ್ರ ಅಲ್ಲ, ಗುರುಗಳ ಒಂದು ಪರಿಕಲ್ಪನೆ, ಅವರ ಸೃಜನಶೀಲತೆಯ ಒಂದು ಆಸ್ವಾದನೆ ಮಾಡಲಿಕ್ಕೆ ಎಲ್ಲರೂ ಹೋಗ್ತಾರೆ. ಬಹುಶಃ ಇವತ್ತು ಕುಮಾರಿ ಸಿಂಚನ ವಿದ್ಯಾಲಕ್ಷ್ಮಿ ಅವರ ಒಂದು ಗರಡಿಯಲ್ಲಿ ಪಳಗಿ ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ನೀಡಿದ್ದಾಳೆ. ಯಾಕಂದರೆ ಕಾರ್ಯಕ್ರಮ ಅದ್ಭುತ, ವಂಡರ್ಫುಲ್, ಮಾರ್ವಲೆಸ್, ಅತ್ಯದ್ಭುತ ಈ ಎಲ್ಲ ಪದಗಳು ಉಪಯೋಗಿಸ್ಬೋದು. ಆದರೆ ಗುರುಗಳು ಕೇಳುವುದು ಅಚ್ಚುಕಟ್ಟಾಗಿ ಮಾಡಿದಿರಾ ಅಂತ. ಪ್ರಾರಂಭದ ಪುಷ್ಪಾಂಜಲಿಯಿಂದ ಹಿಡಿದು ಗಣೇಶ ಸ್ತುತಿಯಲ್ಲಿ ಹಿಡಿದು ಜತಿಸ್ವರ ಶಬ್ದಗಳಲ್ಲಿ ಎಲ್ಲಿಯೂ ಕೂಡ ತನ್ನ ಒಂದು ಶರೀರದ ಕ್ಷಮತೆಯನ್ನು ಅದನ್ನು ಅಳಿಸದೆ ಅದೇ ಒಂದು ನಿಟ್ಟಿನಲ್ಲಿ ಉಳಿಸಿಕೊಂಡು ಕೊನೆಗೆ ದರುವರ್ಣ ಎಂಬ ಒಂದು ಸುದೀರ್ಘವಾದ ನೃತ್ಯ ಬಂಧದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ತನ್ನ ದೈಹಿಕ ಸಾಮರ್ಥ್ಯ ಆಗಲಿ ಅಥವಾ ಭಾವನೆಗಳಾಗಲಿ ಎಲ್ಲಿ ಕೂಡ ಕುಂಠಿತ ಆಗಲಿಲ್ಲ. ಇದರ ಒಂದು ಏನು ಹೇಳ್ತೇವೆ, ಇದರ ಒಂದು ಕ್ರೆಡಿಟ್ ಆಗಲಿ ಸಿಂಚನ ಹಾಗೂ ಅವರ ಗುರುಗಳಿಗೆ ಸಲ್ಲಿಸಬೇಕು. ಹಾಗಾಗಿ ವಿದ್ಯಾಲಕ್ಷ್ಮಿ ಅವರಿಗೆ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತಿದ್ದೇನೆ. ಬಹಳ ಸುಂದರವಾದಂತಹ ಕರಾರುವಕವಾದಂತಹ ನಟವಾಂಗವನ್ನು ಮಾಡಿದ್ದಾರೆ. ನಮ್ಮ ಕಿವಿಗೆ ಸಾಮಾನ್ಯವಾಗಿ ನಟವಾಂಗ ಹೇಳಬೇಕಾದ್ರೆ ನಮ್ಮ ಕಿವಿ ಒಮ್ಮೆ ಅದರ್ತದೆ. ಆದರೆ ವಿದ್ಯಾಲಕ್ಷ್ಮಿಯವರ ನಟವಾಂಗ ಹಾಡುಗಾರಿಕೆ ಅಷ್ಟೇ ಸುಶ್ರಾವ್ಯವಾಗಿತ್ತು. ಅಭಿನಂದನೆಗಳು. ಅದೇ ರೀತಿಯಲ್ಲಿ ಹಿಮ್ಮೇಳ ಕೂಡ ಬಹಳ ಸುಂದರವಾಗಿ ಹಿತಮಿತವಾಗಿ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ರೀತಿಯಲ್ಲಿ ಮಾಡಿದ್ದಾರೆ. ಬಹಳ ಹಿಮ್ಮೇಳ, ಮುಮ್ಮೇಳ ಮತ್ತು ಸಿಂಚನಾಳ ಈ ಒಂದು ನಾವೀಗ ಪೂರ್ವಾರ್ಧ ಮಾತ್ರ ನೋಡಿದ್ದೇವೆ, ಇನ್ನು ಉತ್ತರಾರ್ಧ ನೋಡಲಿಕ್ಕೆ ಬಾಕಿ ಇದೆ. ಆದರೆ ಇಷ್ಟರಲ್ಲಿ ನಮಗೆ ಈ ಒಂದು ನೃತ್ಯ ಬಂಧಗಳಲ್ಲಿ ರಾಗಲ್ಲ ಅಭಿನಯ ಮತ್ತು ಅಡವು ಎರಡರುಗಳ ಒಂದು ಸ್ಪಷ್ಟ ಪರಿಕಲ್ಪನೆ ಬಂದಿದೆ. ಆಕೆ ಹೋಗಲಿಕ್ಕೆ ಈ ಪದ ರಂಗಪ್ರವೇಶ ಅಂದರೆ ಇಲ್ಲಿಗೆ ಮುಗಿಲಿಲ್ಲ. ಈಗಷ್ಟೇ ಒಂದು ಪ್ರೊಫೆಷನಲ್ ಜೀವನಕ್ಕೆ ಕಾಲಿಟ್ಟಿದ್ದಾಳೆ. ಇನ್ನು ನಿಜವಾದ ಸಾಧನೆ ಅವಳ ಜವಾಬ್ದಾರಿಯಾಗಿದೆ. ಆದರೆ ಒಂದು ಭರವಸೆ ನೀಡಿದ್ದಾಳೆ, ಏನಂದರೆ ಇವಳೊಂದು ಒಳ್ಳೆಯ ಕಲಾವಿದೆಯಾಗಿ ಖಂಡಿತ ಮುಂದುವರಿತಾಳೆ. ಯಾಕೆಂದರೆ ಗುರುಗಳ ಒಂದು ಸಮರ್ಥ ಮಾರ್ಗದರ್ಶನವಿದೆ. ಜೊತೆಗೆ ತಾಯಿ ಸವಿತಾ ಕೊಡಂದೂರು ಮತ್ತು ತಂದೆ ಅವರ ಒಂದು ಮಾರ್ಗದರ್ಶನ ಇದೆ. ಸವಿತಾರವರ ಒಂದು ಚಟುವಟಿಕೆ ನೋಡಬೇಕಾದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಸಿಂಚನ ಲಕ್ಷ್ಮಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಸವಿತಾ ಅವರ ಒಂದು ಅವಿರತ ಪ್ರಯತ್ನ ಖಂಡಿತ ಇದೆ. ನನಗೆ ಅವರ
ಅವರ ಯಜಮಾನರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಆದರೆ ಸವಿತಾರವರನ್ನು ಸಾಧಾರಣ ಅವರೊಂದು ರೀತಿಯಲ್ಲಿ ಓಡಾಡಿಕೊಂಡೇ ಈ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಸಿಂಚನ ನಿಜವಾಗಿಯೂ ಭಾಗ್ಯವಂತಳು. ಒಳ್ಳೆಯ ಗುರುಗಳು, ಒಳ್ಳೆಯ ಮನೆತನ ಸಿಕ್ಕಿದೆ. ಇನ್ನು ಮುಂದೆ ದೊಡ್ಡ ಜವಾಬ್ದಾರಿ ಏನಂದರೆ, ಕಲೆಯಲ್ಲಿ ಇದು ಕೇವಲ ಪ್ರವೇಶ ಮಾತ್ರ ಅಲ್ಲ, ಪ್ರವೇಶ ಮಾತ್ರ, ಇನ್ನು ದೊಡ್ಡದಾದ ವಿಶಾಲವಾದ ಪ್ರಪಂಚ ಮತ್ತು ಜವಾಬ್ದಾರಿ ಇದೆ. ಇದನ್ನು ಸಮರ್ಥವಾಗಿ ನಿಭಾಯಿಸಿ ಮನೆಯವರಿಗೂ ಮತ್ತು ಗುರುಗಳಿಗೂ ಒಳ್ಳೆಯ ಕೀರ್ತಿ ತರುವಂತಾಗಲಿ ಅಂತ ಹಾರೈಸ್ತಾ, ನಮ್ಮನ್ನು ಈ ಒಂದು ಸುಂದರ ಅಚ್ಚುಕಟ್ಟಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಗುರುಗಳಿಗೂ ಮತ್ತು ಅವರ ಹೆತ್ತವರಿಗೆ ವಂದಿಸುತ್ತಿದ್ದೇನೆ. ನಮಸ್ಕಾರ. ಭರತನಾಟ್ಯದ ರಂಗದಲ್ಲಿ ಹೇಳೋದಿದ್ರೆ ನಮ್ಮ ದೀಪಕ್ ಅವರು ಸೆಲೆಬ್ರಿಟಿಯೇ ಹೌದು. ನಾನು ಎಷ್ಟೋ ವರ್ಷಗಳ ಹಿಂದೆ ಅವರನ್ನು ಕೇಳಿ ಬಲ್ಲೆ. ಆ ನೆಲೆಯ ಪ್ರಖ್ಯಾತಿ ಆಳ್ವಾಸ್ ಇನ್ಸ್ಟಿಟ್ಯೂಟ್ಗೆ ಯಾವತ್ತೂ ಅವರು ಆಗಲೇ ಒಂದು 10-15 ವರ್ಷಗಳ ಹಿಂದಿನಿಂದಲೇ ಭೇಟಿ ಕೊಡ್ತಾ ಇರೋರು. ಆಳ್ವರು ಯಾವತ್ತೂ ಕಲಾ ಪ್ರಕಾರವನ್ನು ಎತ್ತಿ ಹಿಡಿಯೋರು. ಅಂತಹ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ತಾನು ಕಲಾವಿದನಾಗಿ ಗುರುತಿಸಿಕೊಂಡಂತಹ ನಮ್ಮ ದೀಪಕ್ ಕುಮಾರ್ ಯಾವತ್ತೂ ನಮ್ಮ ಸಿಂಚನಾಳಿಗೆ ಮಾರ್ಗದರ್ಶಕರಾಗಿ ಇರಬೇಕು ಅಂತ ಆಶಿಸ್ತಾ, ಹಾಗೆ ಅವರ ತಮ್ಮ ಯಾವತ್ತಿನಿಂದ ಹಿಂದುಗಡೆಯಿಂದ ಇದ್ದಾರೆ, ಅದು ಇದು ಅಂತೇಳಿ ನಮಗೆ ಸಹಕರಿಸ್ತಾ ಇದ್ದಾರೆ. ಅಣ್ಣ ತಮ್ಮ ಪ್ಲಸ್ ನಮ್ಮ ದೀಪಕ್ ಅವರ ಮಿಸ್ಸಸ್. ಬಹುಶಃ ಇವರು ಕಲೆಗಿಂತಲೇ ಹುಟ್ಟಿದವರು ಅಂತ ಅಂದುಕೊಳ್ತೇವೆ. ಈ ತೆರನಾದ ಫ್ಯಾಮಿಲಿ, ಈ ತೆರನಾದಂಥ ಕುಟುಂಬ ಸಿಗೋದು ಬಹಳ ಅಪರೂಪ. ಪ್ರೀತಿಕಲಾ ಅವರನ್ನು ನೋಡ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಯಾವತ್ತೂ ಕಲೆಗೆ ಪ್ರೋತ್ಸಾಹಕರಾಗಿ ಕಲೆಯನ್ನು ಬೆಳೆಸೋದಕ್ಕೆ ತಮ್ಮಗಳ ಯಾವತ್ತೂ ಸಹಕಾರ ಅಂತ ಹೇಳೋದಿಲ್ಲ, ಅದು ನಿಮ್ಮ ಹೆಗಲ ಮೇಲೆ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ವೇದಿಕೆಯ ಇನ್ನೋರ್ವ ಅತಿಥಿ ಡಾಕ್ಟರ್ ಮಹೇಶ್ ಪ್ರಸನ್ನ ಅವರು, ಪ್ರಾಂಶುಪಾಲರು, ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯ ಪುತ್ತೂರು. ಅವರ ಕಿರು ಪರಿಚಯವನ್ನು ಹೇಳೋದಾದರೆ, ಡಾಕ್ಟರ್ ಮಹೇಶ್ ಪ್ರಸನ್ನಕ್ಕೆ ಕಂಪ್ಲೀಟೆಡ್ ಹಿಸ್ ಸ್ಕೂಲಿಂಗ್ ಫ್ರಾಮ್ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಅಳಿಕೆ and earned his bachelor degree in electronics and communication engineering in 1998 from Mangalore University. He has worked in the field of image processing, artificial neural networks and control systems for his PhD. Most of his work experience is in academics, except for about 6 years of industrial experience. He has served as a lecturer in electronics and communication, telecommunication engineering department of Siddhaganga Institute of Technology. Since January 2015, he is with the Department of Computer Science and Engineering at VCET, which he was heading till June 2020. From July 2020, is chairing the post of the principal. His research interests include artificial intelligence and control systems. He has been a resource person at several seminars and conferences. He has more than 25 national, ಇಂಟರ್ನ್ಯಾಷನಲ್ ಜರ್ನಲ್ ಆ್ಯಂಡ್ ಕಾನ್ಫರೆನ್ಸ್ ಪೇಪರ್ಸ್ ಟು ಹಿಸ್ ಕ್ರೆಡಿಟ್. ಬಹುಶಃ ನಮ್ಮ ಹೆಮ್ಮೆ, ನಮ್ಮ ಸಿಂಚನ ಇದೇ ಕಾಲೇಜಲ್ಲಿ ಕಲಿತಾ ಇರತಕ್ಕಂಥದ್ದು ಕೂಡ ಹೆಮ್ಮೆ ಅಂತ ಹೇಳ್ತಾ, ಡಾಕ್ಟರ್ ಮಹೇಶ್ ಪ್ರಸನ್ನ ಅವರಿಗೆ ವೇದಿಕೆ ಇದೀಗ. ದಯವಿಟ್ಟು ತಾವುಗಳು ಒಂದೆರಡು ಮಾತುಗಳನ್ನು ನಿಮ್ಮ ಶೈಕ್ಷಣಿಕ ನೆಲೆಯ ಶಿಕ್ಷಕಿಯ ವಿದ್ಯಾರ್ಥಿಯಾಗಿ, ನೀವು ಶಿಕ್ಷಕರಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಗೌರವಾನ್ವಿತ ಸಭಾಧ್ಯಕ್ಷರೇ, ಎಲ್ಲ ಅತಿಥಿಗಳೇ, ಹಾಗೆ ನೆರೆದಿರುವ ಬಂಧು ಮಿತ್ರರೇ, ಸಾಧನೆಗೆ ಮಿತಿ ಇಲ್ಲ ಅಂತ ಹೇಳ್ತಾರೆ. ಸಣ್ಣ ಮಗುವಾಗಿದ್ದಾಗ ಒಂದು ಪುಟ್ಟ ಮಗು ನಡೆದುಕೊಂಡು ಹೋಗೋದು ನೋಡಲಿಕ್ಕೆ ಚೆಂದ ಅಂತೆ. ಬೆಳೀತಾ ಬೆಳೀತಾ ಅದರ ಆಟಪಾಠಗಳನ್ನು ನೋಡಿಕೊಂಡು, ಜೊತೆಗೆ ಆ ಮಗುವಿನ ಉತ್ತಮ ಬೆಳವಣಿಗೆಗೆ, ಸಂಸ್ಕಾರಯುತವಾದ ಜೀವನಕ್ಕೆ ಬೇಕಾದ ಮೌಲ್ಯಗಳ ಕೊಡುವಿಕೆಗೆ ಅಪ್ಪ ಅಮ್ಮನ ಮಹತ್ವ ಪಾತ್ರ ವಹಿಸ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಸಿಂಚನಲಕ್ಷ್ಮಿಯ ತಂದೆ ತಾಯಿಯವರು ಅಭೂತಪೂರ್ವವಾದ ಕೆಲಸವನ್ನು ಮಾಡಿ ತಮ್ಮ ಮಗಳಿಗೆ ಒಂದು ಉಜ್ವಲವಾದ ಭವಿಷ್ಯವನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧನೆ ಒಂದು ಫೀಲ್ಡಿನಲ್ಲಿ ಮಾಡೋದು ಹೇಗೋ ಒಂದು ಕಲಿತು ಮಾಡಬಹುದು. ಸಿಂಚನಲಕ್ಷ್ಮಿ ಇವಾಗ ಕೇವಲ ಭರತನಾಟ್ಯ, ಸಂಗೀತ ಇದರಲ್ಲಿ ಅಭೂತಪೂರ್ವವಾದ ಸಾಧನೆ ನಮ್ಮ ಕಣ್ಣೆದುರಿಗೆ ಈಗ ಪ್ರಸ್ತುತಿಪಡಿಸಿದ್ದಾರೆ. ಇದರ ಜೊತೆಗೆ
ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿನ ಒಂದು ಸ್ಪೆಷಲೈಸ್ಡ್ ಏರಿಯಾ ಡೇಟಾ ಸೈನ್ಸ್ನಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿ 4 ವರ್ಷದ ಇಂಜಿನಿಯರಿಂಗ್ ಕೋರ್ಸಲ್ಲೂ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ವಿದೂಷಿಯಾಗಿ ಹೊರಹೊಮ್ಮಿದಾಗ ಅಲ್ಲಿ ಗ್ರ್ಯಾಜುಯೇಟ್ ಆಗಿಯೂ ಹೊರಹೊಮ್ಮಿದ್ದಾರೆ. ಇದೊಂದು ಅಭೂತಪೂರ್ವವಾದ ಸಾಧನೆ ಅಂತಲೇ ಹೇಳ್ಬೋದು ನಾವು. ಅಲ್ಲೂ ಡಿಸ್ಟಿಂಕ್ಷನಲ್ಲಿ ಮಾರ್ಕ್ ತೆಗೆದು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಇಲ್ಲೂ ವಿದೂಷಿಯಾಗಿ ಹೊರಗೆ ಬಂದಿದ್ದಾರೆ. ಕಲೆ ವಿಜ್ಞಾನ ಎರಡನ್ನೂ ಕೂಡ ಸಮತೂಗಿಸಿಕೊಂಡು ಜೀವನದ ಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ. ಇದಕ್ಕೆ ಅವರ ಗುರುಗಳು ಖಂಡಿತವಾಗಲೂ, ಹಾಗೆ ಅವರ ಪೇರೆಂಟ್ಸ್ ಖಂಡಿತವಾಗಲೂ ಸಾಕಷ್ಟು ಸಪೋರ್ಟು ಮತ್ತು ಅವರ ನಾಲೆಜನ್ನು ಶೇರ್ ಮಾಡಿ ಉತ್ತಮವಾಗಿ ನಮ್ಮ ಸಿಂಚನಲಕ್ಷ್ಮಿಯನ್ನು ರೂಪಿಸಿದ್ದಾರೆ ಅಂತ ಹೇಳಬೇಕಾಗ್ತದೆ. ನಾವು ಟೀಚರ್ಸ್ ಕಲೆಯಲ್ಲಿ ನಮ್ಮದು ಹೇಗಾದರೂ ಕೂಡ ಎಜುಕೇಷನಲ್ಲಿ ಬರ್ತದೆ. ನಮ್ಮ ಸ್ಟೂಡೆಂಟ್ಗಳು ಅಥವಾ ನಾವು ಮಕ್ಕಳು ಅಂತ ಹೇಳೋದು ನಮ್ಮ ಕಾಲೇಜಿನಲ್ಲಿ ಸ್ಟೂಡೆಂಟ್ಗಳನ್ನು, ನಮ್ಮ ಮಕ್ಕಳು ಸಾಧನೆ ಮಾಡಿ ಸಕ್ಸಸ್ ಸಂಪಾದಿಸಿದಾಗ ನಮಗೆ ಅದುವೇ ಅತ್ಯಂತ ಮಹತ್ವವಾದ ಸುದ್ದಿ ಆಗ್ತದೆ, ಅತ್ಯಂತ ಖುಷಿಯಾದ ವಿಚಾರ ಆಗಿರ್ತದೆ. ಈ ದೃಷ್ಟಿಯಲ್ಲಿ ಸಿಂಚನಲಕ್ಷ್ಮಿಗೆ ಇನ್ನು ಮುಂದಿನ ಜೀವನ ಕಲೆಯಲ್ಲಿಯೂ ಹಾಗೂ ಎಕಾಡೆಮಿಕ್ಸ್ನಲ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ, ಈ ಸಾಧನೆಗೆ ಸಹಕಾರ ಕೊಟ್ಟಂತಹ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ಸಿಂಚನಲಕ್ಷ್ಮಿಯ ತಂದೆ ತಾಯಿಯವರಿಗೆ ಅಭಿನಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ರಾಮ್ ರಾಮ್. ಮಾರ್ಕ್ಸ್ ಬರೆದದ್ದಕ್ಕಿಂತ ಹೆಚ್ಚು ಕೊಡಿ ಅಂತ ಕೇಳೋದಿಲ್ಲ. ಎಲ್ಲಾದರೂ ಭರತನಾಟ್ಯದ ಸಂಗೀತದ ಕಾರ್ಯಕ್ರಮಕ್ಕೆ ಹೋಗೋದಕ್ಕಿದ್ರೆ ಧಾರಾಳವಾಗಿ ಪರ್ಮಿಷನ್ ಕೊಡಿ ಅಂತಷ್ಟೇ ಕೇಳೋದು ಕಲಾವಿದರಿಗೆ. ಯಾವತ್ತೂ ಈ ನೆಲೆಯ ಶಿಕ್ಷಕರ, ಪ್ರಿನ್ಸಿಪಾಲರ ಅದರಲ್ಲೂ ಪ್ರೋತ್ಸಾಹ ಇದೆ ಅಂತೇಳಿ ಆದರೆ ಆ ನೆಲೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ತಮ್ಮ ಸಲಹೆ ಮಾರ್ಗದರ್ಶನಕ್ಕೆ, ಪ್ರೋತ್ಸಾಹಕ್ಕೆ ಪ್ರೀತಿಯ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಬಂಧುಗಳೇ, ಓದಿ ಓದಿ ಮರುಳಾದ ಕೂಚುಬಟ್ಟ ಅಂತ ಹೇಳ್ತೇವೆ. ಅಂದರೆ ಅಷ್ಟು ಓದಿದ್ರೂ ಮಾರ್ಕ್ಸ್ ತೆಗೆಯೋದಕ್ಕೆ ಎಷ್ಟೋ ಕಷ್ಟಪಡ್ತೇವೆ. ಆದರೆ ಇಲ್ಲಿ ನಮ್ಮ ಸಿಂಚನಲಕ್ಷ್ಮಿ ಹಾಗಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವತ್ತೂ ಕಲೆಗಳಲ್ಲಿ, ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಿರುವವರು ಮತ್ತು ಕಲಾಮತೆಯ ಸೇವೆಯನ್ನು ಮಾಡಿರುವವರಿಗೆ ಯಾವತ್ತೂ ಶೈಕ್ಷಣಿಕ ಹಿನ್ನೆಲೆ ಅನ್ನತಕ್ಕಂಥದ್ದು ಆಗೋದಿಲ್ಲ ಅನ್ನೋದನ್ನು ಯಾರ ನಿದರ್ಶನವನ್ನು ನಾವು ಕೊಟ್ಟು ಕೂಡ ಹೇಳಬಹುದಾಗ್ತದೆ. ಯಾವತ್ತು ಕಲೆಯಲ್ಲಿ ತೊಡಗಿಸಿಕೊಳ್ತಾರೋ ಅವರೇ ಹೆಚ್ಚು 24 ಗಂಟೆ ಓದಿದವರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗೆಯೋದು ಅವರೇ ಅನ್ನತಕ್ಕಂಥದ್ದನ್ನು ಬಹಳಷ್ಟು ನಿದರ್ಶನಗಳಲ್ಲಿ ನಾವು ಕಂಡಿದ್ದೇವೆ. ಅಂತಹ ಸಾಧನೆ ನಮ್ಮ ಸಿಂಚನಲಕ್ಷ್ಮಿ ಕೂಡ ಮಾಡಿದ್ದಾಳೆ, ಮಾಡ್ತಾ ಇದ್ದಾಳೆ ಅನ್ನತಕ್ಕಂಥ ಖುಷಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಕೆ ಕೃಷ್ಣಯ್ಯ, ವಿಟ್ಲ ಅರಮನೆ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿರ್ತಕ್ಕಂಥ ಗೌರವಾನ್ವಿತ ವ್ಯಕ್ತಿಯವರು. ವಿಟ್ಲ ಸೀಮೆಯ ಅರಮನೆ ಆಡಳಿತದ ಎಲ್ಲ ದೇವಸ್ಥಾನಗಳ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಸಜ್ಜನರು. ಯಾವುದೇ ವಿಷಯಗಳ ಸಮಸ್ಯೆಗಳಿದ್ರೂ ತಾಳ್ಮೆಯಿಂದ ವಿಮರ್ಶಿಸತಕ್ಕಂಥ ಸಾಮರ್ಥ್ಯ ಇರೋರು. ಕಲಾ ಪ್ರಸಾದದಲ್ಲಿ ನಮ್ಮ ಕೇಳಿಕೆಗೆ ಓಗೊಟ್ಟು ಇಲ್ಲಿ ಬಂದು ವೇದಿಕೆಯನ್ನು ಅಲಂಕರಿಸಿರ್ತಾರೆ. ಅವರ ಮುಖವನ್ನು, ದೇಹವನ್ನು ನೋಡುವಾಗ ಮಾತ್ರ ಹೆದರೋದು, ಮುಖ ನೋಡುವಾಗ ಯಾವತ್ತು ಮುಗುಳ್ನಗು ಮಾಸುವುದೇ ಇಲ್ಲ ಅನ್ನತಕ್ಕಂತಹ ಒಂದು ಸರಳ ಸಜ್ಜನ ವ್ಯಕ್ತಿ ಶ್ರೀಯುತ ಕೆ ಕೃಷ್ಣಯ್ಯ ಅವರು ಇದೀಗ ನಮ್ಮ ಮುಂದೆ ಒಂದೆರಡು ಮಾತುಗಳೊಂದಿಗೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಕಲಾ ಬಂಧುಗಳೇ, ಇವತ್ತು ಒಂದು ರಂಗ ಪ್ರವೇಶದ ಈ ಶುಭ ಸಂದರ್ಭದಲ್ಲಿ ನಾನು ಯಾವುದೇ ರಂಗಪ್ರವೇಶದ ಎದುರು ಕೂತ್ಕೊಂಡು ನೋಡಿದ್ದೆ, ಆದರೆ ಇವತ್ತು ರಂಗಪ್ರವೇಶದ ವೇದಿಕೆಯಲ್ಲಿದ್ದು ಆ ಒಂದು ಕಾರ್ಯಕ್ರಮದಲ್ಲಿರೋದು ನನಗೆ ತುಂಬ ಹೆಮ್ಮೆ ಎನಿಸ್ತಾ ಇದೆ. ಇಂಥ ಒಂದು ರಂಗಪ್ರವೇಶ ಮಂಗಳೂರಿನಂಥ ಒಂದು ದೊಡ್ಡ ಪಟ್ಟಣದಲ್ಲಿ ಆಗ್ಬೋದು, ಆದರೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ರಂಗಪ್ರವೇಶವನ್ನು ಮಾಡಿದ್ದಕ್ಕೆ ಆಗಿ ಕೋಡಂದೂರು ಇವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನಾವು ಇಂಥ ಒಂದು ಕಾರ್ಯಕ್ರಮ ಮಂಗಳೂರಲ್ಲಿ ನೋಡಿರ್ಬೋದು, ಆದರೆ ಇವತ್ತು ನಾವು ನಮ್ಮ ಊರಲ್ಲಿ ನೋಡೋದು ನಮಗೆ ತುಂಬ ಖುಷಿ ತಂದಿದೆ. ಅಂತೂ ಈ ಕಾರ್ಯಕ್ರಮ ನಮ್ಮ ಕೋಡಂದೂರವರು ಕೂಡ ನಮ್ಮ ಜಾತ್ರಾ ಕಾರ್ಯಕ್ರಮದಲ್ಲೂ ಅವರ ತುಂಬ ಮಕ್ಕಳ ವಿದ್ಯಾರ್ಥಿಗಳನ್ನು ಕೂಡಿಕೊಂಡು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮಗೆ ನೆನಪಿದೆ. ಒಳ್ಳೆಯ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಪಡೆದುಕೊಂಡಂಥ ಇವರು ಒಳ್ಳೆಯ
ಮಗಳನ್ನು ಪಡೆದು ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆಯ ಭರತನಾಟ್ಯದ ಪಟು, ಹಾಗೆ ಎಲ್ಲ ವಿದ್ಯೆಗಳಲ್ಲೂ ಅವರು ಪ್ರಪ್ರಥಮ ಅಂಕದೊಂದಿಗೆ ಇರುವುದು ತುಂಬ ಖುಷಿ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಭವಿಷ್ಯದ ದಿನಗಳು ಒಳ್ಳೆಯ ಭವಿಷ್ಯ ಅವರಿಗೆ ಆಗಲಿ. ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರು ಅವರ ಕಲಾ ಪ್ರತಿಭೆಗಳಿಗೆ ಇನ್ನಷ್ಟು ಆಶೀರ್ವದಿಸಲಿ ಎನ್ನುತ್ತಾ ಶುಭ ಸಂಜೆಯೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಯಾವತ್ತು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಏನೇ ಇದ್ದಾವಾಗಲೂ ಒಂದಷ್ಟು ಕಲಾವಿದರಿಗೆ ವೇದಿಕೆ ದೊರಕಿಸಿಕೊಡತಕ್ಕಂಥ ಒಂದು ನೆಲೆಯಲ್ಲಿ ತಾವು ಸಹಕರಿಸಬೇಕು. ಹೆಚ್ಚಾಗಿ ಕಲೆಯನ್ನು ಬೆಳೆಸೋದೇ ಉಳಿಸೋದೇ ಧಾರ್ಮಿಕ ಕ್ಷೇತ್ರಗಳು, ದೈವ ದೇವಸ್ಥಾನಗಳಲ್ಲಿನ ಕಾರ್ಯಕ್ರಮಗಳು. ಆ ನೆಲೆಯಲ್ಲಿ ಒಂದಷ್ಟು ಕಲಾವಿದರಿಗೆ ಅವಕಾಶ ಆಗುವ ಹಾಗೆ ತಾವುಗಳು ನೋಡಿಕೊಳ್ಳಿ, ಕಲೆಯ ಉದ್ಧಾರ ಮಾಡಿ ಅಂತ ನಮ್ಮ ಪ್ರೀತಿಯ ವಿನಂತಿ. ತಾವು ಕಲೆಯ ಉದ್ಧಾರ ಮಾಡ್ತಾ ಇಲ್ಲ, ಅವಕಾಶ ಆಗ್ತಾ ಇಲ್ಲ ಅನ್ನತಕ್ಕಂಥ ಅರ್ಥ ಅಲ್ಲ. ಇಂತಹ ವೇದಿಕೆಗಳನ್ನು ಕಂಡಾವಾಗ ಇನ್ನಷ್ಟು ವಿದ್ಯಾರ್ಥಿಗಳು ಕಲಿಯೋರು ಹುಟ್ಟಿಕೊಳ್ತಾರೆ ಅನ್ನತಕ್ಕಂಥದ್ದು ಸತ್ಯ. ಆ ಹುಟ್ಟಿಕೊಳ್ಳುವವರಿಗೆ ತಕ್ಕದಾದಂಥ ವೇದಿಕೆಯನ್ನು ನಿರ್ಮಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಮಾತಾಡ್ತಾ ಇದ್ದೇನೆ. ತಮ್ಮ ಮಾತುಗಳಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನಮ್ಮ ವೇದಿಕೆಯಲ್ಲಿ ಶ್ರೀ ಕೇಶವ ಆರ್ವಿ ವ್ಯವಸ್ಥಾಪಕರು, ಶ್ರೀ ಭಗವತಿ ದೇವಸ್ಥಾನ ವಿಟ್ಲ ಇವರು ಉಪಸ್ಥಿತರಿದ್ದಾರೆ. ಇವರು ದಂಪತಿಗಳು ಸ್ವರ ಸಿಂಚನ ಸಂಸ್ಥೆಗೆ ಪ್ರಾರಂಭದಿಂದಲೂ ಸಹಕಾರ ನೀಡ್ತಾ ಇರುವವರು, ಕಲಾ ಸೇವೆಗೆ ಯಾವತ್ತೂ ಪ್ರೋತ್ಸಾಹವನ್ನು ಕೊಟ್ಟವರು. ಇವರ ಸಹಕಾರದಿಂದ ವಿಟ್ಲ ಶ್ರೀ ಭಗವತಿ ದೇವಸ್ಥಾನದ ಸಭಾಭವನವು ಎಲ್ಲ ಕಲಾ ಚಟುವಟಿಕೆಗಳ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ವಿಟ್ಲದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದರೆ ಅದು ಭಗವತಿ ದೇವಸ್ಥಾನದ ಆ ಒಂದು ಸಭಾಂಗಣದಲ್ಲಿ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗತಕ್ಕಂಥ ವಿಚಾರ. ಅಷ್ಟು ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇದೊಂದು ವೇದಿಕೆ ಆಗಿದೆ ಅನ್ನತಕ್ಕಂತಹ ಹೆಮ್ಮೆ ನಮ್ಮದು. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿದ್ದೀರಿ ಸರ್. ತಾವುಗಳು ಅಷ್ಟೇ ಒಂದು ಆಶೀರ್ವಾದದ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಪ್ರೀತಿಯಿಂದ ಭಿನ್ನವಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಆಸೀನರಾಗಿರುವ ಎಲ್ಲ ಕಲಾ ಬಂಧುಗಳೇ, ಹಿರಿಯರೇ, ಕಿರಿಯರೇ, ಇಂದು ವಿಟ್ಲಂಥ ಈ ಸಣ್ಣ ಹಳ್ಳಿಯಲ್ಲಿ ಇಂಥ ಒಂದು ಭರ್ಜರಿ ಕಾರ್ಯಕ್ರಮವನ್ನು, ಅದು ಭರತನಾಟ್ಯ ರಂಗ ಪ್ರವೇಶ, ಶ್ರೀಮತಿ ಸವಿತಾ ಕೋಣಂದೂರವರು ಎಲ್ಲಿ ವೇದಿಕೆಯನ್ನು ಮಾಡ್ಬೋದು, ಮಂಗಳೂರು ಆಗ್ಬೋದಾ, ಪುತ್ತೂರು ಆಗ್ಬೋದಾ ಅಂತೇಳಿ ಎಲ್ಲ ಕಡೆಯಲ್ಲಿ ವಿಚಾರಿಸಿ ಕೊನೆಗೆ ನಮ್ಮದೇ ಊರಲ್ಲಿ ಈ ಪುಟ್ಟ ಹಳ್ಳಿಯಲ್ಲಿ ಇಂಥ ಭವ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಮಗೆಲ್ಲರಿಗೂ ಸಂತೋಷ. ಶ್ರೀಮತಿ ಸವಿತಾ ಕೋಣಂದೂರವರ ಅವಿರತ ಶ್ರಮ, ಕುಮಾರಿ ಸಿಂಚನ ಲಕ್ಷ್ಮಿ ಇವರ ಸಾಧನೆ, ಅದರ ಜೊತೆಗೆ ಉತ್ತಮ ಗುರುಗಳ ಮಾರ್ಗದರ್ಶನ, ಇದೆಲ್ಲವೂ ಈ ವೇದಿಕೆಯನ್ನು ಸೃಷ್ಟಿಸಿ ಸಮಾಜಕ್ಕೆ ಒಂದು ಉತ್ತಮ ಕಲಾ ಪ್ರತಿಭೆಯನ್ನು ಪರಿಚಯಿಸುವಂತಹ ಅವಕಾಶ ಬಂತು. ಶ್ರೀಮತಿ ಸವಿತಾ ಕೋಣಂದೂರವರ ಸ್ವರ ಸಿಂಚನ ಸಂಗೀತ ಶಾಲೆ ಹೇಗೆ ಸ್ವರವನ್ನು ಸಿಂಚನಪಡಿಸ್ತಾ ಇದೆಯಾ, ಹಾಗೆಯೇ ಸಿಂಚನ ಲಕ್ಷ್ಮಿ ನಾಟ್ಯ ಸಿಂಚನೆಯ ಮೂಲಕ ಕಲಾ ಪ್ರೇಮಿಗಳಿಗೆ ಉತ್ತಮ ಕಲಾವಿದೆಯಾಗಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಡುವ ಸಾಹಿತ್ಯ ಆಗಲಿ, ಕಲಾವಿದೆ ಆಗಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ವಂದನೆ. ತಮ್ಮಂಥ ಹಿರಿಯರ ಆಶೀರ್ವಾದ ಯಾವತ್ತೂ ನಮಗೆ ಶ್ರೀರಕ್ಷೆ ಸರಿ. ಹಾಗಾಗಿ ಸಾಂಸ್ಕೃತಿಕವಾದಂಥ ಈ ಕಾರ್ಯಕ್ರಮಗಳಿಗೆ ತಾವು ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಇರಬೇಕು ಅಂತ ಆಶಿಸ್ತಾ ಬಂಧುಗಳೇ, ನಮ್ಮ ಸಿಂಚನ ಲಕ್ಷ್ಮಿ ಈ ನೆಲೆಯ ಸಾಧನೆಯನ್ನು ಮಾಡಬೇಕಿದ್ರೆ ಅದು ಸಾಧ್ಯವಾಗಿರುವುದು ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಅವರ ಗುರುತ್ವದಲ್ಲಿ ಸಾಧ್ಯ ಆಗಿರೋದು. ಆಗ ಹೇಳಿದ ಹಾಗೆ ಒಳ್ಳೆಯ ಗುರು ಸಿಗೋದು ಸೌಭಾಗ್ಯ, ಒಳ್ಳೆಯ ಶಿಷ್ಯ ಸಿಗೋದು ಅಷ್ಟೇ ಸೌಭಾಗ್ಯ ಅನ್ನತಕ್ಕಂಥ ಮಾತು ಹೇಳಿದೆ. ಸಾಧನೆ ಮಾಡತಕ್ಕಂಥ ಹಠ ಬೇಕು, ಮನಸ್ಸಿನಲ್ಲಿ ಛಲ ಬೇಕು, ಅದು ಅವಳಿಗಿದೆ. ಅದಕ್ಕೆ ಪೂರಕವಾದಂಥ ವಿದ್ಯೆಯನ್ನು ಧಾರೆ ಏರಿರ್ತಕ್ಕಂಥ ನಮ್ಮ ಗುರು ಡಾಕ್ಟರ್ ವಿದ್ಯಾಲಕ್ಷ್ಮಿಗೆ ಇದೀಗ ಗುರು ವಂದನೆಗೆ ಸಮಯ ಅಂತ ಹೇಳ್ತಾ ಅವರೊಂದು ಚಿಕ್ಕ
ಪರಿಚಯ ಹೇಳ್ತಾ ಇದ್ದೇನೆ. ಅವರ ಮುಖ ನೋಡುವಾಗ ಬಹುಶಃ ತನ್ನನ್ನು ತಾನು ಎಲ್ಲೂ ಕೂಡ ತೋರಿಕೊಳ್ಳೋದಕ್ಕೆ ಅವರು ಇಷ್ಟಪಟ್ಟ ಹಾಗೆ ಕಾಣೋದಿಲ್ಲ. ಆದರೂ ನಮ್ಮ ಧರ್ಮ ನಾವು ಹೇಳಲೇಬೇಕು. ತಮ್ಮ ಕಿರು ಪರಿಚಯವನ್ನು ಹೇಳ್ತಾ ಇದ್ದೇನೆ. ಕಲಾ ತಪಸ್ವಿ ಶ್ರೀ ಬಾಲಕೃಷ್ಣ ಮಂಜೇಶ್ವರ ಅವರ ಶಿಷ್ಯೆಯಾದ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಅವರು ಕಳೆದ 19 ವರ್ಷಗಳಿಂದ ಕುಂಬಳೆಯಲ್ಲಿ ನಾಟ್ಯ ವಿದ್ಯಾನಿಲಯ ಎಂಬ ಹೆಸರಿನ ನೃತ್ಯ ಶಾಲೆಯನ್ನು ಸ್ಥಾಪಿಸಿ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ತಮ್ಮ ಶಿಷ್ಯಂದಿರೊಂದಿಗೆ ಹೆಮ್ಮೇಳದ ಸಹಕಾರದೊಂದಿಗೆ ಅನೇಕ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರು ತಮ್ಮ ನೃತ್ಯ ಸಂಸ್ಥೆಯ ಅನೇಕ ಶಾಖೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸ್ಥಾಪಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ 22 ವಿದ್ಯಾರ್ಥಿಗಳು ನೃತ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿದ್ದಾರೆ ಎಂಬುದು ಗಮನಾರ್ಹ. ಶಿಕ್ಷಣ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಎಮ್.ಎಡ್ ಪದವೀಧರೆಯಾಗಿದ್ದು 2022ರಲ್ಲಿ ಕಾಸರಗೋಡು ಸರಕಾರಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಅವರ ಮಾರ್ಗದರ್ಶನದಲ್ಲಿ ಕೇರಳ ಕನ್ನಡ ಪಠ್ಯಪುಸ್ತಕ ಪಠ್ಯ ಮತ್ತು ಕಲಿಕೆ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಕಣ್ಣೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ವಿಶೇಷ ಅಂತ ಹೇಳಿದರೆ ಈ ಮಹಾಪ್ರಬಂಧ ಕೇರಳದಲ್ಲಿನ ಕನ್ನಡ ಪಠ್ಯಪುಸ್ತಕಗಳ ಕುರಿತಾದ ಮೊಟ್ಟ ಮೊದಲ ಅಧ್ಯಯನವಾಗಿದೆ. ಕೇರಳದಲ್ಲಿ ಕನ್ನಡ ಎಷ್ಟು ಕಾಣಲಿಕ್ಕೆ ಸಿಗ್ತದೋ ಇನ್ನೆಷ್ಟು ಬೆಳೀತದೋ ಗೊತ್ತಿಲ್ಲ, ಆದರೆ ಇವರ ಮೊದಲ ಪ್ರಯತ್ನ ಶ್ಲಾಘನೀಯ, ನಮ್ಮ ಹೆಮ್ಮೆ ಅನ್ನತಕ್ಕಂಥದ್ದು ಹೇಳ್ತಾ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಅವರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳೆರಡರಲ್ಲೂ ಸಲ್ಲಿಸಿರುವ ಅಮೂಲ್ಯವಾದ ಸೇವೆ ನಿಜಕ್ಕೂ ಗೌರವಾರ್ಹವಾದುದು ಮತ್ತು ಇದು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ನೆಲೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಮಧೂರು ಬ್ರಹ್ಮ ಕಲಶೋತ್ಸವ ಇತ್ತೀಚೆಗೆ ನಡೆದಿರುವಂಥದ್ದು. ಇಲ್ಲಿ 250ಕ್ಕೂ ಹೆಚ್ಚಿನ ತನ್ನ ವಿದ್ಯಾರ್ಥಿಗಳಿಂದ ಒಂದೇ ವೇದಿಕೆಯಲ್ಲಿ ಭರತನಾಟ್ಯದ ಕಾರ್ಯಕ್ರಮವನ್ನು ನೀಡಿರುವುದು ಬಹಳಷ್ಟು ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳ್ತಾ ಇದೀಗ ಡಾಕ್ಟರ್ ವಿದುಷಿ ವಿದ್ಯಾಲಕ್ಷ್ಮಿ ಕುಂಬಳೆ ಅವರಿಗೆ ಗುರುವಂದನೆಯನ್ನು ಸಲ್ಲಿಸತಕ್ಕಂಥ ಸಂದರ್ಭ. ಬಂಧುಗಳೇ, ರಂಗಪ್ರವೇಶದ ಈ ವೇದಿಕೆಯಲ್ಲಿ ಏನಾದರೂ ಸಾಧ್ಯ ಆಗತಕ್ಕಂಥ ದೊಡ್ಡ ಮಟ್ಟದ ಒಂದು ನಮ್ಮ ನೆಮ್ಮದಿಗೆ ನಮ್ಮ ಸಂತೋಷಕ್ಕೆ ಕೊಡಬೇಕು ಅನ್ನುವ ನೆಲೆಯಲ್ಲಿ ಚಿನ್ನದ ಕಿವಿಯೋಲೆಯನ್ನು ಅವರು ನೀಡ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ ಬರಬೇಕು ಬಂಧುಗಳೇ. ಯಾಕೆ ಗೊತ್ತಾ, ಚಿನ್ನದ ದರ, ಚಿನ್ನದ ರೇಟ್ ಗಗನ ಮುಟ್ಟಿದೆ ಅಂತ ಅದರಲ್ಲಿ ಆ ರೇಟಿನ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಆ ಗುರುವಿನ ಬಗೆಗಿನ ಭಕ್ತಿಯ ದ್ಯೋತಕವಾಗಿ ಅವರು ಅದಕ್ಕೆ ಪೂರಕವಾಗಿ ಗುರುವನ್ನು ಆ ನೆಲೆಯಲ್ಲಿ ಗೌರವಿಸ್ತಾ ಇದ್ದಾರೆ. ನಮ್ಮ ಸಿಂಚನ ಲಕ್ಷ್ಮಿಯ ಭವಿಷ್ಯದ ಭರತನಾಟ್ಯದ ಆ ಏಳಿಗೆಯ ದ್ಯೋತಕವಾಗಿ ಅದಕ್ಕೆ ಪೂರಕವಾಗಿ ಒದಗಿ ಬಂದು ಸಾಧನೆಗೆ ಸಾಕ್ಷಿಯಾಗಿರ್ತಕ್ಕಂಥ ವಿದ್ಯಾಲಕ್ಷ್ಮಿ ಕುಂಬಳೆ ಅವರಿಗೆ ಈ ದಂಪತಿಗಳ ಶ್ರೀಯುತ ರಘುರಾಮ ಶಾಸ್ತ್ರಿ, ಶ್ರೀಮತಿ ಸವಿತಾ ಕೋಡಂದೂರು ಕೂಡ ಸಾಧಾರಣದ ಸಾಧಕಿಯಲ್ಲ. ಅಲ್ಲಿ ಇಲ್ಲಿ ಸಾಧ್ಯವಾದಷ್ಟು ಮಕ್ಕಳನ್ನು ಒಗ್ಗೂಡಿಸಿ ಅವರಿಗೆ ಸಂಗೀತ ಶಿಕ್ಷಣವನ್ನು ನೀಡುವ ಮೂಲಕ ಸಂಗೀತ ಮತ್ತು ಭರತನಾಟ್ಯ ಅಣ್ಣ ತಮ್ಮ ಇದ್ದ ಹಾಗೆ. ಅಂದರೆ ಸಂಗೀತ ಭರತನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು. ಅಲ್ಲಿ ತಾಳ, ಲಯ, ಇನ್ನೊಂದು ಮತ್ತೊಂದು ಶ್ರುತಿ ಎಲ್ಲವನ್ನು ನಾವು ಕಲ್ತಿರ್ಬೇಕಿದ್ರೆ ಆ ಎರಡೂ ಕೂಡ ಸಂಬಂಧಗಳು ನಮ್ಮಲ್ಲಿ ಕರಗತ ಆಗಿರಬೇಕು. ಆ ನೆಲೆಯ ಸಾಧನೆಯನ್ನು ಸಿಂಚನ ಲಕ್ಷ್ಮಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸವಿತಾ ಕೋಡಂದೂರು ಹಾಗೆ ಶೈಕ್ಷಣಿಕ ಕ್ಷೇತ್ರದ ಸಾಧನೆಗೆ ಪೂರಕವಾಗಿ ಅವಳು ಪರೀಕ್ಷೆಯನ್ನು ಇಷ್ಟೇ ಚೆನ್ನಾಗಿ ಮಾಡಬೇಕು, ಓದಬೇಕು ಅನ್ನತಕ್ಕಂತಹ ಒಂದು ನಿರಂತರ ಒಂದು ಪ್ರೋತ್ಸಾಹ ನೀಡ್ತಾ ಇರೋರು, ಪ್ರೇರಕರಾಗಿರುವವರು ತಂದೆ ಶ್ರೀಯುತ ರಘುರಾಮ ಶಾಸ್ತ್ರಿ. ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಅವರ ಸಾಧನೆ ಶ್ರಮ ಸಾರ್ಥಕ ಅನ್ನುವ ನೆಲೆಯಲ್ಲಿ ಇವತ್ತು ರಂಗ ಪ್ರವೇಶದ ಈ ಅವರಿಗೆ ನಮ್ಮ ಪ್ರೀತಿಯ ಗೌರವದ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಈ ಯೋಗ ಸುಯೋಗ ಎಲ್ಲರಿಗೂ ಕೂಡಿ ಬರೋದಿಲ್ಲ. ಮಕ್ಕಳು ಇರೋದೇ ಒಂದು, ತಪ್ಪಿದ್ರೆ ಎರಡು. ಅಂತಹ ಮಕ್ಕಳಲ್ಲಿ ಹೀಗೆ ಸಿಂಚನ ಲಕ್ಷ್ಮಿಯ ಹಾಗೆ ವಿದ್ಯೆಯನ್ನು ಕಲಿತಾವಾಗ ಬದುಕು ಪಾವನ ಅಂತ ತಿಳಿದುಕೊಳ್ಳತಕ್ಕಂಥ ಪೋಷಕರು ಅದಕ್ಕೆ ಬಹಳಷ್ಟು ಚೆನ್ನಾಗಿ ಪರಿಪೂರ್ಣವಾಗಿ ಒದಗಿ ಬರತಕ್ಕಂಥ ಇಂತಹ ಗುರುಗಳು ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಅವರು ದಯವಿಟ್ಟು ಇದೀಗ ಈ ರಂಗ ಪ್ರವೇಶದ ವೇದಿಕೆಯಲ್ಲಿ 4 ಮಾತುಗಳನ್ನು ಆಡಬೇಕು. ಅದು ನಮ್ಮಲ್ಲಿ ತುಳುವಲ್ಲಿ ಹೇಳೋದಿದ್ರೆ ದೇಸೆ ಪಾಡುನು ಅಂತ ಹೇಳತಕ್ಕಂಥದ್ದು, ಮದುವೆ ಸಂದರ್ಭದಲ್ಲಿ ಹಾಕತಕ್ಕಂಥದ್ದು. ರಂಗಪ್ರವೇಶ ಅನ್ನೋ
ಅನ್ನುವಂಥದ್ದು ಅಂಥದ್ದೇ ದೊಡ್ಡ ವೇದಿಕೆ. ಇಲ್ಲಿ ದೇಸೆ ಹಾಕುವಂಥದ್ದು ಅಂತ ಹೇಳಿದರೆ ಆ ಕಲಾ ಪ್ರಕಾರದ ಅವಳ ಉಜ್ವಲ ಭವಿಷ್ಯತ್ತಿಗೆ ಹಾರೈಕೆ, ಗುರುಗಳಾಗಿ, ಗುರು ಅಂತ ಹೇಳಿದರೆ ದೇವರಿಗೆ ಸಮಾನ, ಆ ನೆಲೆಯ ಹರಕೆ ಹಾರೈಕೆಯ ಮಾತುಗಳು, ಆಶೀರ್ವಾದದ ಮಾತುಗಳು ತಮ್ಮಿಂದ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ನನ್ನನ್ನು ನಿಮ್ಮೆದುರು ನಿಲ್ಲಲು ಕಾರಣಕರ್ತರಾದಂತಹ ಪ್ರತಿಯೊಬ್ಬರನ್ನು ಈ ಒಂದು ಸಂದರ್ಭದಲ್ಲಿ ಮನಸ್ಸ ಸ್ಮರಿಸುತ್ತಾ, ಇಂದು ಸಿಂಚನ ಭರತನಾಟ್ಯದಲ್ಲಿ ವಿದ್ವತ್ತಿನೊಂದಿಗೆ ರಂಗ ಪ್ರವೇಶವನ್ನು ಏರಿದಂತಹ ಸುದಿನ, ಅಂತಹ ಒಂದು ಈ ಸುದಿನದಲ್ಲಿ ಅವಳ ಗುರುವಾಗಿ ಕೇವಲ ಕಿವಿ ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಸ್ವತಿ ಮತ್ತು ಲಕ್ಷ್ಮಿ ಒಂದೇ ಕಡೆ ನಿಲ್ಲುವುದಿಲ್ಲ, ಆದರೆ ನಿಂತಲ್ಲಿ ಆ ಒಬ್ಬ ಕಲಾವಿದೆಗೆ ಕಲಾಮಾತೆಯ ಋಣ ಇರ್ತದೆ. ಇಂದೀಗ ಸಿಂಚನ ಲಕ್ಷ್ಮಿಗೆ ಸರಸ್ವತಿ ಹಾಗೂ ಲಕ್ಷ್ಮಿ ಎರಡು ಏಕಕಾಲದಲ್ಲಿ ಒಲಿದಂತಹ ಸೌಭಾಗ್ಯವನ್ನು ನೀಡಿದಂತಹ ಈ ಒಂದು ರಂಗ ಪ್ರವೇಶದ ಈ ವೇದಿಕೆಯಲ್ಲಿ ಈಗಾಗಲೇ ಗುರುಗಳು ಹೇಳಿದಾಗೆ ರಂಗವನ್ನು ಪ್ರವೇಶಿಸುವಂಥದ್ದು ಮಾತ್ರ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಿ ಕಲಾಮಾತೆಯ ಋಣವನ್ನು ತೀರಿಸುವಂತಹ ಒಂದು ಋಣ ಅವಳಲ್ಲಿ ಬಾಕಿ ಇದೆ. ಈಗಾಗಲೇ ಗುರುಗಳು ಹೇಳಿದರು, ಅಚ್ಚುಕಟ್ಟಾದ ಕಾರ್ಯಕ್ರಮ, ಅಚ್ಚುಕಟ್ಟಾದ ಹಿಮ್ಮೇಳ. ಇದಕ್ಕೆ ನನ್ನ ಗುರು ಬಾಲಕೃಷ್ಣ ಮಂಜೇಶ್ವರ ಇವರು ಕಾರಣ. ನಾವು 19 ವರ್ಷಗಳಿಂದ ಹಿಮ್ಮೇಳದೊಂದಿಗೆ ನೃತ್ಯ ಕಾರ್ಯಕ್ರಮವನ್ನು ನೀಡುತ್ತಿದ್ದಂತಹ ಹೆಮ್ಮೆಯ ನೃತ್ಯ ತಂಡ ನಮ್ಮದು. ಹಾಗಾಗಿ ಮಾತ್ರವೇ ನನ್ನ ನಟ್ವಾಂಗ ಸುಶ್ರಾವ್ಯವಾಗಿ ಕೇಳಲಿಕ್ಕೆ ಇವತ್ತು ಗುರು ಹೇಳಲಿಕ್ಕೆ ಕಾರಣ. ಈ ಒಂದು ಸಂದರ್ಭದಲ್ಲಿ ನನ್ನ ಗುರುಗಳನ್ನು ಸ್ಮರಿಸ್ತಾ, ನನ್ನ ಶಿಷ್ಯೆಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಬೇಕು, ಆಕೆಯು ಹಿಮ್ಮೇಳ ಇಟ್ಕೊಂಡೇ 4 ವಿದ್ಯಾರ್ಥಿಗಳಿಗೆ ಕಲಿಸಬೇಕು, ನೃತ್ಯ ಕಾರ್ಯಕ್ರಮವನ್ನು ನೀಡಬೇಕು ಎಂಬ ಕಿವಿ ಮಾತಿನೊಂದಿಗೆ ಪ್ರೀತಿ ಇಟ್ಟು ಬಂದಂತಹ ಪ್ರತಿಯೊಬ್ಬರಿಗೂ ಮನಸ್ಸ ಸ್ಮರಿಸುತ್ತಾ ವಿರಮಿಸುತ್ತೇನೆ. ಧನ್ಯವಾದಗಳು. ನಮ್ಮ ಸಿಂಚನ ಲಕ್ಷ್ಮಿಯವರಿಗೆ ಪ್ರಮಾಣ ಪತ್ರ ನೀಡತಕ್ಕಂಥ ಒಂದು ಸಂದರ್ಭ. ನಮ್ಮ ವೇದಿಕೆಯ ಅಧ್ಯಕ್ಷರು ಹಾಗೂ ಎಲ್ಲರೂ ಎದ್ದು ನಿಲ್ಲಬೇಕು ಅಂತ ಹೇಳೋದಿಲ್ಲ, ಆದರೂ ಒಂದು ರಂಗ ಪ್ರವೇಶದಲ್ಲಿ ಕೊಡತಕ್ಕಂಥ ಪ್ರಮಾಣ ಪತ್ರದ ಮೌಲ್ಯವನ್ನು ನಾವು ಎತ್ತರಿಸಿಕೊಂಡು ಮೇಲ್ಮಟ್ಟಕ್ಕೆ ನೋಡೋದಿದ್ದರೆ ದಯವಿಟ್ಟು ಅದನ್ನು ಪ್ರದಾನಿಸಬೇಕು, ಗುರುಗಳು ಜೊತೆಯಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಿಂಚನ ಲಕ್ಷ್ಮಿಗೆ ವಿದ್ವತ್ ಪದವಿ ಪಡೆದು ಇವತ್ತು ಈ ರಂಗ ಪ್ರವೇಶದ ಸುಸಂದರ್ಭ ಪ್ರಮಾಣ ಪತ್ರವನ್ನು ಗುರುಗಳು ಹಾಗೂ ವೇದಿಕೆಯ ಅಧ್ಯಕ್ಷರು ಎಲ್ಲ ಗಣ್ಯರು ಜೊತೆಯಾಗಬೇಕು. ಶ್ರೀಯುತ ನೋಡಿ, ಅವರಿಗೆ ಕೊಡ್ತಾ ಇರಬೇಕಿದ್ರೆ ಇಲ್ಲಿ ದೀಪದ ಹೂವು ಮಾಲೆ ಕೆಳಗೆ ಜಾರಿತು. ಇದು ಅವಳ ಯಶಸ್ಸಿಗೆ ನಾನಿಲ್ಲಿ ಸಾಕ್ಷಿಯಾಗಿದ್ದೇನೆ. ಈ ಕ್ಷೇತ್ರದ ಕಲಾಕ್ಷೇತ್ರದ ಯಶಸ್ಸಿಗೆ ದೇವರೇ ಹರಸಿದ್ದಾರೆ. ಇಷ್ಟು ತನಕ ಜಾರಲಿಲ್ಲ, ನಾನು ನೋಡ್ತಾ ಇದ್ದೇನೆ. ಇದು ಬಹಳ ದೊಡ್ಡ ಯಶಸ್ಸು, ಒಂಥರ ರೋಮಾಂಚನಗೊಳಿಸತಕ್ಕಂಥ ಸಂದರ್ಭ. ಎಲ್ಲ ನೆಲೆಯ ಯಶಸ್ಸನ್ನು ಆ ದೇವರು ಕರುಣಿಸಲಿ ಅಂತ ನಾವೆಲ್ಲ ಆಶಿಸೋಣ ಬಂಧುಗಳೇ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು
ವಿದ್ವಾನ್ ಕೆ ಚಂದ್ರಶೇಖರ ನಾವಡ ಅವರು 30 ವರ್ಷಗಳ ಕಾಲ ಅಧ್ಯಾಪಕರಾಗಿ ಇದ್ದುಕೊಂಡು ಅಲ್ಲಿಂದ ಸ್ವಯಂ ನಿವೃತ್ತಿ ಹೊಂದಿದ್ರು. ಯಾಕೆ? ಕಲಾ ಪ್ರಕಾರ ಅವರನ್ನು ಸೆಳೆಯಿತು. ಭರತನಾಟ್ಯದ ಗುರುವಾಗಿ, ಯಕ್ಷಗಾನ ಕಲಾವಿದರಾಗಿ ಮಿಂಚತಕ್ಕಂಥ ಅವಕಾಶಗಳೇ ತನಗೆ ಪ್ರಿಯ ಅನ್ನುವ ನೆಲೆಯಲ್ಲಿ ಸ್ವಯಂ ನಿವೃತ್ತಿ ಘೋಷಿಸಿದ್ರು. ಆರಂಭಿಕ ಭರತನಾಟ್ಯದ ಗುರು ಇವರದು ಮಾರ್ಟಿನ್ ಡಿಸೋಸ, ಬೆಂಗಳೂರಿನ ಕೆ ಶಿವರಾಮ್, ವಿದುಷಿ ನಿರ್ಮಲಾ ಮಂಜುನಾಥ್, ಗುರು ಪದ್ಮಿನಿ ರಾಮಚಂದ್ರನ್ ಇವರಿಂದ ಶಿಷ್ಯತ್ವವನ್ನು ಪಡೆದು ಪಂದನಲ್ಲೂರು ಶೈಲಿಯ ಪೂರ್ಣ ಪ್ರಮಾಣದ ಭರತನಾಟ್ಯ ಶಿಕ್ಷಣವನ್ನು ನಾಟ್ಯರಾಣಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ನೃತ್ಯ ಗುರು ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರಿಂದ ಪಡೆದರು. ಸಂಗೀತ ಶಿಕ್ಷಣವನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸುರತ್ಕಲ್ನ ಗುರು ನಾರಾಯಣ ಅವರಿಂದ ಪಡೆದರು. ಗಮಕ ಶಿಕ್ಷಣವನ್ನು ಶ್ರೀ PC ವಾಸುದೇವರಾವ್ ಅವರಿಂದ ಪಡೆದರು. ಯಕ್ಷಗಾನ ಕಲೆಯನ್ನು ಹೊಸಹಿತ್ಲು ಮಹಾಲಿಂಗ ಭಟ್ ಇವರಿಂದ ಪಡೆದರು. ಅಬ್ಬಬ್ಬ, ಏನುಂಟು ಏನಿಲ್ಲ ಅನ್ನೋದನ್ನು ಗಮನಿಸಿದರೆ ಬಹುಶಃ ಚಂದ್ರಶೇಖರ ನಾವಡವರು ಕಲ್ತಂಥ ವಿದ್ಯೆ ಒಂದೆರಡಲ್ಲ, ಎಲ್ಲ ಕಲಾಕ್ಷೇತ್ರದ ಮಗ್ಗಲುಗಳಲ್ಲಿ ಕೈಯಾಡಿಸಿ ಸೈ ಅನಿಸಿಕೊಂಡಿರತಕ್ಕಂಥ ಹೆಮ್ಮೆ ಹೆಗ್ಗಳಿಕೆ ನಮ್ಮ ಶ್ರೀಯುತ ಚಂದ್ರಶೇಖರ ನಾವಡ ಅವರದ್ದು. 1985 ಸುರತ್ಕಲ್ನಲ್ಲಿ ನಾಟ್ಯಾಂಜಲಿ ಅನ್ನತಕ್ಕಂಥ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಈ ನೆಲೆಯ ಸೇವೆಗೆ, ಕಲಾ ಸೇವೆಗೆ ತೊಡಗುವಂತೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಆರ್ಥಿಕವಾದಂತಹ ಹಿನ್ನೆಲೆ ಅಲ್ಲಿ ಸಾಧ್ಯತೆ ಇಲ್ಲದೇ ಇರುವವರಿಗೆ ಉಚಿತ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಹೆಗ್ಗಳಿಕೆ ಕೂಡ ನಮ್ಮ ಶ್ರೀಯುತ ಚಂದ್ರಶೇಖರ ನಾವಡ ಅವರದ್ದು. ಬಂಧುಗಳೇ, ಈ ನೆಲೆಯ ಪರಿಪೂರ್ಣವಾದಂತಹ ತನ್ನನ್ನು ಅರ್ಪಿಸಿಕೊಳ್ಳುವಿಕೆ ಕಲೆಗೆ ತುಂಬ ಅಪರೂಪ ಅಂತ ಹೇಳ್ತೇವೆ. ಚಂದ್ರಶೇಖರ ನಾವಡರಂಥವರು ಇನ್ನಷ್ಟು ಬೇಕು ನಮಗೆ ಗುರುಗಳು ಅಂತ ನಾವು ಆಶಿಸ್ತಾ ಬಂಧುಗಳೇ, ಅವರ 60ರ ವಯಸ್ಸಿನ ಸಂಭ್ರಮದಲ್ಲಿ ಅಂದರೆ 2022-23ನೇ ಸಾಲಿನಲ್ಲಿ ರಾಜ್ಯದಾದ್ಯಂತ 60 ಮಂದಿ ಭರತನಾಟ್ಯ ಕಲಾವಿದರನ್ನು ಕರೆಸಿ ಅವರಿಂದ ತನ್ನ ನಾಟ್ಯಾಂಜಲಿ ಕಲಾಮಂದಿರದಲ್ಲಿ ಏಕವ್ಯಕ್ತಿ ಭರತನಾಟ್ಯ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ದಾಖಲೆ ನಿರ್ಮಿಸಿದ್ದಾರೆ ಅಂದರೆ ಅದು ನಮ್ಮ ಚಂದ್ರಶೇಖರ ನಾವಡ ಸರ್ ಅವರು. ಬಹುಶಃ ಇವರ ಪರಿಚಯವನ್ನು ಹೇಳ್ತಾ ಹೋಗಬೇಕಿದ್ರೆ ಮುಗಿಯೋದಿಲ್ಲ ಅನ್ನುವಷ್ಟು ನಮ್ಮ ಈ ವೇದಿಕೆಗೆ ಬಹುಶಃ ನಮಗೆ ಒಂದಷ್ಟು ಹೆಚ್ಚೇ ಅನ್ನುವ ಹಾಗೆ ನಮ್ಮ ಈ ವೇದಿಕೆಗೆ ಒದಗಿ ಬಂದಿದ್ದಾರೆ ಶ್ರೀಯುತ ಚಂದ್ರಶೇಖರ ನಾವಡ ಅವರು. ದಯವಿಟ್ಟು ಅಧ್ಯಕ್ಷೀಯ ನುಡಿಗಳನ್ನು ಆಡುವುದರೊಂದಿಗೆ ಕಲಾವಿದರಾಗಿ ಒಂದಷ್ಟು ಕಲಾ ಕುಸುಮಗಳನ್ನು, ಪಕ್ಕಳೆಗಳನ್ನು ಹರಿಯಬಿಡಬೇಕು. ಆ ಸುಮವನ್ನು, ಆ ಘಮವನ್ನು ನಮ್ಮ ವೇದಿಕೆಯ ಈ ಸಭಾಂಗಣದ ಜನತೆಗೆ ಹರಿಯಬಿಡಬೇಕು ಅನ್ನತಕ್ಕಂಥ ಆಶೆಯೊಂದಿಗೆ ತಾವೀಗ ಮಾತಿನೊಂದಿಗೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ VR ನಾರಾಯಣ ಪ್ರಕಾಶ್ ಕ್ಯಾಲಿಕಟ್ ಹಿರಿಯ ಮೃದಂಗ ಕಲಾವಿದರು, ಅದೇ ರೀತಿಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೆಸರುವಾಸಿಯಾದಂತಹ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರವರು, ಡಾಕ್ಟರ್ ಮಹೇಶ್ವರ್ ಪ್ರಸನ್ನ ಅವರು ಪ್ರಾಂಶುಪಾಲರು, ಕೆ ಕೃಷ್ಣಯ್ಯ ವಿಟ್ಲದ ಅರಮನೆಯ ನೇತಾರ, ಹಾಗೆ ಧರ್ಮದರ್ಶಿಗಳಾಗಿರುವಂಥ ಶ್ರೀ ಕೇಶವ RV, 2 ಲಕ್ಷ್ಮೀ ದ್ವಯರು, ಒಂದು ವಿದ್ಯಾಲಕ್ಷ್ಮಿ ಮತ್ತೊಂದು ಸಿಂಚನಲಕ್ಷ್ಮಿ. ಸಿಂಚನಲಕ್ಷ್ಮಿಯ ರಂಗಪ್ರವೇಶಕ್ಕೆ ಗುರುಗಳಾಗಿರುವಂಥ ವಿದ್ಯಾಲಕ್ಷ್ಮಿಯವರು, ಡಾಕ್ಟರ್ ವಿದ್ಯಾಲಕ್ಷ್ಮಿ. ಇದೆಲ್ಲಕ್ಕೂ ಕಾರಣೀಭೂತರಾದವರು ಶ್ರೀ ಕೆ ರಘುರಾಮ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಸವಿತಾ ಕೊಡಂದೂರು. ಅವರಷ್ಟೇ ಸಾಕ, ಮತ್ತೆ ನೀವೆಲ್ಲರೂ. ನಿಮಗೆಲ್ಲರಿಗೂ ಅಭಿನಮಿಸ್ತಾ, ಅಧ್ಯಕ್ಷೀಯ ನುಡಿ ತುಂಬ ಸುಲಭ, ಒಂದೇ ವಾಕ್ಯದಲ್ಲಿ ಹೇಳಬಹುದು. ಹಾಗಂತ ಅದರ ವಿರುದ್ಧ ತುಂಬ ಕಷ್ಟ. ಎಲ್ಲವನ್ನೂ ಪೂರಕವಾಗಿ ಹೇಳಬೇಕಾಗತ್ತೆ, ಯಾರನ್ನು ಬಿಡುವ ಹಾಗಿಲ್ಲ. ಒಬ್ಬಳು ಕಲಾವಿದೆ ಆ ಕಲೆಯ ಸಂಪನ್ನತೆಯನ್ನು ಉಳಿಸಿಕೊಂಡು ಕಲಾವಿದೆಯಾಗಬೇಕಾದ್ರೆ ಪೂರಕವಾಗಿ ಏನೆಲ್ಲ ಬೇಕಾಗ್ತದೆ
ಎಂಬುದರ ಬಗ್ಗೆ ನೀವೆಲ್ಲ ಕೂತ್ಕೊಂಡವರೇ ಪರಿಕಲ್ಪನೆ ಮಾಡಬಹುದು. ಸುಮ್ಮನೆ ಒಬ್ಬಳು ಕಲಾವಿದೆಯಾಗುವುದಿಲ್ಲ. ಮೊದಲಾಗಿ ಆ ಕಲಾವಿದೆಯ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ, ಆ ಕಲೆಯನ್ನು ತಾನು ವೃದ್ಧಿಸಿಕೊಂಡು ಹೋಗುವಂಥ ಬಯಕೆ, ಆ ಸ್ವಾರ್ಥ ದೃಷ್ಟಿ ಇದು ಹುಟ್ಟಿಕೊಳ್ಳಬೇಕಾಗ್ತದೆ. ಇದಕ್ಕೆ ಪೂರಕವಾಗಿ ಇದಕ್ಕೆ ಏನು ಗೊಬ್ಬರವನ್ನು ಹಾಕುವುದು ಅಂತ ಹೇಳ್ತಾರೆ ಅವರ ತಂದೆ ತಾಯಿಯರು. ಒಂದು ಸಂಸ್ಕಾರಯುತವಾಗಿರುವಂತಹ ಕುಟುಂಬ ಅಂತ ಪ್ರಾಂಶುಪಾಲರು ಹೇಳಿದರು. ನನಗೂ ಗೊತ್ತಿದೆ. ಒಂದು ಸಂಸ್ಕಾರಯುತವಾಗಿರುವಂಥ ಕುಟುಂಬದಲ್ಲಿ ಸಂಸ್ಕೃತಿಯ ಸಿಂಚನ, ಈ ಸಿಂಚನ ಲಕ್ಷ್ಮಿಗೆ ಬದುಕಿನಲ್ಲಿ ಅಳವಡಿಕೆಯಾಗಿ ಮುಂದುವರಿಯುತ್ತಾ ಇದೆ. ಹಾಗಾದರೆ ನಾವೇ ಆಲೋಚನೆ ಮಾಡಿಕೊಳ್ಬೇಕು. ರಘುರಾಮ ಶಾಸ್ತ್ರಿ ಮತ್ತು ಸವಿತಾ ಇವರಿಗೆ ಇದರ ಬಗ್ಗೆ ವಾಸನೆ ಇದ್ದ ಕಾರಣ ಆ ಮಗುವಿನಲ್ಲಿ ಇಂತಹ ಒಂದು ಕಲೆಯನ್ನು ಹುಟ್ಟಿಸಿಕೊಳ್ಳುವುದಕ್ಕೆ, ವೃದ್ಧಿಸಿಕೊಳ್ಳುವುದಕ್ಕೆ, ಬೆಳೆಸುವುದಕ್ಕೆ, ಚಾಕಚಕ್ಯತೆಯಿಂದ ಅದು ಮತ್ತೆ ಉದ್ದೀಪನ ಆಗುವುದಕ್ಕೆ ಕಾರಣಕರ್ತರಾದವರು ತಾಯಿ ತಂದೆಯರು. ಅವರ ಪರಿಶ್ರಮ ಅತೀ ಮುಖ್ಯ. ಆಲೋಚನೆ ಮಾಡಿಕೊಳ್ಳಿ. ಒಬ್ಬಳು ಕಲಾವಿದೆ ಆಗಬೇಕಾದ್ರೆ ಮನಸ್ಸು ಬೇಕು. ಅವಳಿಗೆ ಸಂಸ್ಕಾರಯುತವಾಗಿರುವಂತಹ ಕುಟುಂಬ ಬೇಕು, ತಂದೆ ತಾಯಿಯ ಸಪೋರ್ಟ್ ಬೇಕು. ಇಷ್ಟೇ ಇದ್ದರೆ ಸಾಲದು, ಸರಿಯಾದಂಥ ಗುರುಗಳು ಸಿಗಬೇಕು. ಪೂರಕವಾಗಿ ಸಿಂಚನ ಲಕ್ಷ್ಮಿಗೆ 3 ಅಂಶಗಳು ದೊರೆತಿದೆ. ಅದಕ್ಕೆ ಪುಣ್ಯವತವಾಗಿರುವಂಥ ಅವಳು ಪುಣ್ಯವನ್ನು ಕಟ್ಟಿಕೊಂಡಂಥ ಕಲಾವಿದೆಯಾಗಿದ್ದಾಳೆ. ಉತ್ತಮರಾದಂತಹ ತನ್ನ ತಂದೆ ತಾಯಿ, ತನ್ನ ಪೋಷಕರು, ಒಳ್ಳೆಯ ಗುರುಗಳು, ಸ್ವಹಿತದೃಷ್ಟಿಯಿಂದ ತನ್ನಲ್ಲಿಯೇ ಹುಟ್ಟಿಕೊಂಡಂಥ ಕಲೆಯ ಅಭಿವೃದ್ಧಿಯತೆ. ಪೂರಕವಾಗಿ ನೀವೆಲ್ಲರೂ ಇವತ್ತು ನೆಟ್ಟ ದೃಷ್ಟಿಯಿಂದ ಅವಳ ಆರಂಭದ ಪೂರ್ವಾರ್ಧದ ಒಂದು ಕಾರ್ಯಕ್ರಮವನ್ನು ನೋಡಿದಂಥ ನೀವೆಲ್ಲರೂ. ಇಷ್ಟೂ ಸಪೋರ್ಟು ಇಲ್ಲದ ಇದ್ದರೆ ಒಬ್ಬಳು ಕಲಾವಿದೆ ಏನನ್ನೂ ಮಾಡುವುದಕ್ಕೆ ಸಾಧ್ಯತೆ ಇಲ್ಲ. ದೀಪಕ್ ಕುಮಾರ್ ಅವರು ಹೇಳಿದರು, ಇದು ರಂಗಪ್ರವೇಶ, ಅಕ್ಷರಶಃ ಸತ್ಯ. ನಾನು ಎಷ್ಟೋ ಕಡೆಯಲ್ಲಿ ರಂಗಪ್ರವೇಶಕ್ಕೆ ಅತಿಥಿಗಳಾಗಿಯೋ, ಅಭ್ಯಾಗತರಾಗಿಯೋ, ಅಧ್ಯಕ್ಷನಾಗಿಯೂ ಹೋಗ್ತೇನೆ. ಆದರೆ ಇಲ್ಲಿರುವಂಥ ಆಮಂತ್ರಣ ಪತ್ರ 1987ನೇ ಇಸವಿಯಿಂದ ನಾನು ಎಷ್ಟೆಲ್ಲ ರಂಗಪ್ರವೇಶಕ್ಕೆ ಹೋಗಿದ್ದೇನೆ, ಅಷ್ಟೂ ರಂಗಪ್ರವೇಶದ ಈ ಆಮಂತ್ರಣ ಪತ್ರ ನನ್ನ ಫೈಲ್ನಲ್ಲಿದೆ. ನೀವು ಚಪ್ಪಳೆ ಕೊಡೋದು ಅದಕ್ಕಲ್ಲ, ನಾನು ಫೈಲಲ್ಲಿ ಇಟ್ಟುಕೊಳ್ಬೋದು, ದೊಡ್ಡ ಕಷ್ಟ ಏನಿಲ್ಲ. ಒಂದು ಫೈಲ್ ಇದೆ, ಒಂದು ಕಬೋರ್ಡ್ ಇದೆ, ಅದರಲ್ಲಿ ನಾನು ಇಟ್ಕೊಳ್ತೇನೆ. ಆದರೆ ನನ್ನ ಮನಸ್ಥಿತಿ ಏನಂದರೆ, ಇವತ್ತು ಸಿಂಚನ ಲಕ್ಷ್ಮಿ ದೀಪಕ್ ಕುಮಾರ್ ಹೇಳಿದಂತಹ ರಂಗದ ಪ್ರವೇಶ, ಆ ಪ್ರವೇಶದಲ್ಲೇ ಅಂತ್ಯ ಆಗಬಾರ್ದು. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಇನ್ನೊಂದು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ರಂಗಪ್ರವೇಶ ಆದಾಗ ಪೂರ್ವಾರ್ಧಕ್ಕೆ ಒಂದಷ್ಟು ನೃತ್ಯಗಳು, ಮಧ್ಯಂತರದಲ್ಲಿ ಸಭಾ ಕಾರ್ಯಕ್ರಮ, ತದನಂತರ ಮತ್ತೆ ನೃತ್ಯ ಕಂಟಿನ್ಯೂ ಆಗ್ತದೆ. ಇಲ್ಲಿ 2 ಪ್ರಯೋಜನ. ನಿಮಗೂ ಬೇಸರ ಆಗಬಾರ್ದು. ಆರಂಭದಲ್ಲೇ ನಮ್ಮಂಥ ಮಾತು ಜಾಸ್ತಿ ಮಾತಾಡುವಂಥ ತುರಿಕೆ ಇದ್ದವರು ಈ ವೇದಿಕೆಯಲ್ಲಿ ಈ ಮೈಕ್ರೋಫೋನ್ ಹಿಡ್ಕೊಂಡು ನಾವು ಮಾತಾಡಲಿಕ್ಕೆ ಶುರು ಮಾಡಿದರೆ ಆ ಪಲಾಯನ ಸೂತ್ರ ಅಲ್ಲ. ಅದಕ್ಕೆ ಆರಂಭದಲ್ಲಿ ನೃತ್ಯವನ್ನು ಇಟ್ಟಿದ್ದಾರೆ. ಮಧ್ಯಂತರದಲ್ಲಿ ಸಭೆ,
ಯಾಕಂತ ಹೇಳಿದರೆ ಪೂರ್ವಾರ್ಧದಲ್ಲಿ ಆದಂಥ ವಿಚಾರಗಳೇನು ಅದನ್ನು ಅಧ್ಯಕ್ಷನಾಗಿದ್ದರೆ ಚಾಚೂ ತಪ್ಪದೆ ಗುಣಕ್ಕೆ ಮತ್ಸರ ಇಲ್ಲದೆ ಎಲ್ಲವನ್ನೂ ಇಲ್ಲಿ ಒದರಬೇಕು. ಹಾಗಂತೂ ಕಷ್ಟ ಸಾಧ್ಯ. ಕೆಲವು ಸಂದರ್ಭದಲ್ಲಿ ನಾವು ನೇರವಾಗಿ ಹೇಳಿದರೆ, ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಕೆಂಡದಂಥ ಕೋಪ ಅಂತ ಹೇಳ್ತಾರೆ. ಅಂಥ ಪರಿವೇ ಬರಬಾರ್ದು. ಆದರೂ ದೀಪಕ್ಕೆ ಹೇಳಿದ ಹಾಗೆ ಆ ಮಗು ತನ್ನ ಗುರುಗಳಿಂದ ಏನು ಕಲಿತುಕೊಂಡಿದೆ, ಅದು ಅಂಗಶುದ್ಧತೆ ಆಗಿರಬಹುದು, ಮುಖದ ಅಭಿನಯಗಳಾಗಿರಬಹುದು, ಮಾಡುವಂಥ ಐಟಮ್ಮಿನ ಪ್ರತಿಯೊಂದು ಅಂಶಗಳು, ಪ್ರತಿ ಅಂಶಗಳನ್ನು ಒಂದೊಂದು ಕ್ಷಣದಲ್ಲಿಯೂ ಎಲ್ಲಿಯೂ ತಪ್ಪಿಲ್ಲದೆ ಅದನ್ನು ನಮ್ಮ ಮುಂದೆ ಸಾಕ್ಷಿಯಾಗಿ ಉಣಬಡಿಸಿದ್ದಾಳೆ. ಇದಕ್ಕೆ ಸಾಕ್ಷಿ ಯಾರು? ನೀವೆಲ್ಲರೂ. ಈಗ ಗುರುಗಳಿಂದ ಸರ್ಟಿಫಿಕೇಟನ್ನು ಕೊಡಲಾಯಿತು. ಅದು ಮಾನದಂಡ ಮಾತ್ರ. ನಾನು ಅದಕ್ಕೆ ಹೆಚ್ಚು ಬೆಲೆ ಕೊಡೋದಿಲ್ಲ. ನಮಗೆ ಆಳ್ವಾಸ್ನಲ್ಲಿ ಕೆಲವರೆಲ್ಲ ಅಡಾಪ್ಷನಿಗೆ ವಿದ್ಯಾರ್ಥಿಗಳು ಬರ್ತಾರೆ. ಆ ಮಕ್ಕಳು ಬಂದರೆ ಉತ್ತರ ಕರ್ನಾಟಕದಿಂದ ಬರುವಂಥ, ಯಾಕಂದರೆ ಇಲ್ಲಿ ಹೇಳ್ತೇನೆ ಅಂದರೆ ಅದು ಪ್ರಸ್ತುತ ಅಲ್ಲ, ನಿಜವಾಗಿ ಪ್ರಸ್ತುತವೇ. ಇಷ್ಟು ದೊಡ್ಡ ಫೈಲ್ ಇರ್ತದೆ. ಒಬ್ಬಳು ಕಲಾವಿದೆ, ನರ್ತನ ಕಲಾವಿದೆಯನ್ನು ಕಂಡಾಗ ನಮ್ಮ ನರ್ತಕಿಯ ಲಕ್ಷಣ, ನರ್ತಕರ ಲಕ್ಷಣ ಅಂತ ನಾವು ಶಾಸ್ತ್ರದಲ್ಲಿ ಓದ್ತೇವೆ. ಅವಳು ಹೇಗಿರಬೇಕು, ಅಂಗಸೌಷ್ಠವ ಹೇಗಿರಬೇಕು, ರೂಪವತಿಯಾಗಿರಬೇಕು, ಸಣ್ಣದಾಗಿರಬೇಕು, ಅವಳ ದೇಹದ ಅಂಗಾಂಗಗಳು ಹೇಗಿರಬೇಕು, ಕುಣಿಯುವುದಕ್ಕೆ ಆಸ್ಪದವಾಗಿರಬೇಕು. ಉತ್ತರ ಕರ್ನಾಟಕದಿಂದ ಬಂದಂಥ ಹೆಚ್ಚಿನ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ಎಷ್ಟು ದಪ್ಪ ಇದೆಯೋ ಅಷ್ಟೇ ಅವರ ಮೈಯೂ ದಪ್ಪಾಗಿರ್ತದೆ. ಅವರನ್ನು ನಾವು ಕಲಾವಿದೆ ಅಂತ ಹೇಳುವುದು ಹೇಗೆ? ಒಬ್ಬಳು ಕಲಾವಿದೆಯಾದವಳು, ಈಗ ಗುರುಗಳಾದಂಥ ಪ್ರಾಂಶುಪಾಲರು ಹೇಳಿದರು, ಅವಳು ಅಕಾಡೆಮಿಕ್ ಎಜುಕೇಷನ್ನಲ್ಲಿ ಅಷ್ಟೇ ಉತ್ತೀರ್ಣತೆಯಲ್ಲಿಯೂ ಅಷ್ಟೇ ಅದ್ವಿತೀಯ, ಇಲ್ಲಿಯೂ ಅಷ್ಟೇ ಅದ್ವಿತೀಯ. ಇದೆಲ್ಲ ಪೂರಕವಾಗಿ ನಮಗೆ ಸಿಗ್ತದೆ. ಇವರ ಸಂಸಾರದಲ್ಲಿರುವಂಥ, ಇವರ ಸಂಸ್ಕೃತಿಯಲ್ಲಿರುವಂಥ, ಇವರ ಕುಟುಂಬದಲ್ಲಿರುವಂಥ ಎಲ್ಲ ವಿಚಾರಗಳು ಇಲ್ಲಿ ನನಗೆ ಸಿಕ್ಕಿದ ಕಾರಣ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಒಬ್ಬಳು ಕಲಾವಿದೆ. ನಾನು ಹೇಳ್ತೀನಿ, ಕೆಲವರಿಗೆ ಒಂದು ರೀತಿಯ ತಪ್ಪು ಕಲ್ಪನೆ ಇದೆ. ನಾವೆಲ್ಲ ನೃತ್ಯ ಶಿಕ್ಷಕರು ಇಲ್ಲಿದ್ದಾರೆ, ದೀಪಕ್ ಇದ್ದಾರೆ, ಇಲ್ಲಿ ಪ್ರೀತಿಕಲಾ ಇದ್ದಾರೆ, ಗಿರೀಶ್ ಕುಮಾರ್ ಇದ್ದಾರೆ, ಇನ್ನೂ ಕೆಲವರೆಲ್ಲ ಬಂದಿರ್ಬೋದು, ಸಾಕ್ಷಿಯಾಗಿ ವಿದ್ಯಾ ಕುಂಬಳೆ ಇದ್ದಾರೆ. ಆ ಮಗು 9th ಸ್ಟ್ಯಾಂಡರ್ಡ್ನವರೆಗೆ ಏನು 80 ಕಿಲೋಮೀಟರ್ ಫಾಸ್ಟಲ್ಲಿ ನಮಗೆ ಡಾನ್ಸ್ ಕ್ಲಾಸಿಗೆ ಬರ್ತಾರೆ ಅವರು. ಸರ್, 10th ಸ್ಟ್ಯಾಂಡರ್ಡ್ ಆಗುವಾಗ ನಾವು ಟಾರ್ಚ್ ಹಾಕಿ ಹುಡುಕಿದ್ರು ಆ ಮಗು ಇಲ್ಲ. ಅದೇ PUCಗೆ ಪುನರಪಿ ಬಂದು ಸೇರಿಕೊಳ್ತದೆ ಸೆಕೆಂಡ್ ಇಯರ್ ಆಗುವಾಗ, ಅದು ಇಲ್ಲ. ನಾನು ಹೇಳೋದು, ನನ್ನ 2 ಸ್ಟೂಡೆಂಟ್ ಇದ್ದರು, ಉದಾಹರಣೆ ಕೊಡ್ತೇನೆ. ಅವಳು SSLCಯಲ್ಲಿ ಆರಂಭದ ಜೂನ್ ತಿಂಗಳಿನಿಂದ ಏಪ್ರಿಲ್ ತಿಂಗಳಿನವರೆಗೆ ಪ್ರತಿ ಸಬ್ಜೆಕ್ಟಿಗೆ ಟ್ಯೂಷನ್ ಕ್ಲಾಸಿಗೆ ಹೋಗಿ ಅವಳ ರಿಸಲ್ಟ್. ಇನ್ನೊಂದು ಹುಡುಗಿ ಯಾವ ಟ್ಯೂಷನಿಗೂ ಹೋಗದೆ ಪಾಠವನ್ನು ಮಾತ್ರ, ಪ್ರವಚನಗಳನ್ನು ಕೇಂದ್ರೀಕೃತವಾಗಿ ಕಾನ್ಸಂಟ್ರೇಷನ್ ಮೈಂಡಲ್ಲಿ ಕೇಳಿ ಅದನ್ನು ಗಟ್ಟಿ ಮಾಡಿಕೊಂಡು ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ರಾತ್ರಿ ಮಲಗಿ ಬೆಳಿಗ್ಗೆ ಕಾಲೇಜಿಗೆ ಹೈಸ್ಕೂಲಿಗೆ ಹೋಗಿ ಆ ಹುಡುಗಿಯ ರಿಸಲ್ಟಿನಲ್ಲಿ ಗಮನಿಸ್ಕೊಳ್ಳಿ. ಅದು ಯಾರು ನನ್ನೊಟ್ಟಿಗೆ ವರ್ಷ ಪೂರ್ತಿ ಬಂದಿದ್ದಾಳ ಅವಳಿಗೆ 98.5% ರಿಸಲ್ಟ್ ಬಂತು. ಯಾರು ಪೂರಕವಾಗಿ 1 ವರ್ಷ ದುಡ್ಡು ದಂಡ ಮಾಡಿ ಆ ಟ್ಯೂಷನಿಗೆ ಯಾರು ಹೋಗಿದ್ದಾಳ ಅವಳಿಗೆ 47.5%. ಇದು ಅಕ್ಷರಶಃ ಸತ್ಯ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಒಂದು ಸೈಂಟಿಫಿಕಲಿ ಇಂಥ ಕಲೆಗಳು ಅಕಾಡೆಮಿಕ್ ಎಜುಕೇಷನ್ನಿಂದ ಪೂರಕವಾಗಿ, ನಾನೇನು ನೃತ್ಯವೇ ಕಲಿಬೇಕು ಅಂತ ಹೇಳೋದಿಲ್ಲ, ನಾನೊಬ್ಬ ಸ್ವಾರ್ಥಿ ಅಲ್ಲ. ಒಬ್ಬಳು ಪಾಠದ ಚಟುವಟಿಕೆಯಿಂದ ಪಾಠೇತರ ಚಟುವಟಿಕೆಯನ್ನು ಕಲಿತಾಳ, ಅವಳು ಪಾಠದ ಚಟುವಟಿಕೆಯಲ್ಲಿಯೂ ಅದ್ವಿತೀಯಳಾಗಿರ್ತಾಳೆ ಎಂಬುದು ಸತ್ಯ. ಆದರೆ ಅದನ್ನು ದುರುಪಯೋಗ ಮಾಡಿದವರು ಅದು ವಿಷಯ ಬೇರೆ. ದುರುಪಯೋಗ ಮಾಡಬಾರ್ದು. ಪಾಠ ಪ್ರವಚನಗಳಲ್ಲಿ ಪಾಠವೇ, ಪಾಠದಿಂದ ಹೊರದು ಬಂದು ಪಾಠ್ಯೇತರ ಚಟುವಟಿಕೆಯಲ್ಲಿ ಪಾಠ್ಯೇತರವೇ. ಹೀಗಾಗಿದ್ದರೆ ಮಾತ್ರ. ಅದಕ್ಕೆ ನಾನು ನೃತ್ಯ, ಈ ರಂಗ ಪ್ರವೇಶ ಎಂಬುದು ಬರೀ ಪ್ರವೇಶ ಆಗಬಾರ್ದು, ಇನ್ನು ಹಲವು ಕಾರ್ಯಕ್ರಮಗಳನ್ನು ಏಕವ್ಯಕ್ತಿಯಾಗಿ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು.
ನೀವೆಲ್ಲ ಪೂರ್ವಾರ್ಧ ಕಾರ್ಯಕ್ರಮಗಳನ್ನು ನೋಡಿದ್ದೀರಾ, ನೀವೆಲ್ಲರೂ ಸಾಕ್ಷಿಗಳಾಗಿದ್ದೀರಾ. ಮಾಡಿದಂಥ ಕಾರ್ಯಕ್ರಮದಲ್ಲಿ ನ್ಯೂನ್ಯತೆಗಳಿತ್ತ? ಇಲ್ಲ ಅಂತಾದರೆ ಚಪ್ಪಾಳೆ ಬಡೀರಿ. ಇಲ್ಲ, ನಿಜವಾಗಿ ಆ ಹುಡುಗಿ ನೀಟಾಗಿ ಇವತ್ತು ಪ್ರಸ್ತುತಪಡಿಸಿದ್ದಾಳೆ. ತನ್ನ ಗುರುಗಳಿಂದ ಏನು ಕಲ್ತಿದ್ದಾಳೆ ಅದನ್ನು ಅಕ್ಷರಶಃ ಯಾವ ವಂಚನೆ ಇಲ್ಲದೆ ಇವತ್ತು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾಳೆ. ಆದರೆ ನಾನೊಂದು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಪಾಪ ಇವತ್ತು ರಂಗಪ್ರವೇಶಕ್ಕೆ ಎಷ್ಟೋ ಖರ್ಚು ಮಾಡಿರ್ಬೋದು. ಬೆಂಗಳೂರಿನಲ್ಲಿ ರಂಗಪ್ರವೇಶಕ್ಕೆ ಪ್ಯಾಕೇಜ್ ಸಿಸ್ಟಮ್ ಆಗ್ತದೆ. ಅಂದರೆ 10 ಲಕ್ಷ, 20 ಲಕ್ಷ, 30 ಲಕ್ಷ. ಇದು ಅವನ ನೃತ್ಯ ಕಲಾವಿದರಾದವರು ಹೇಳಬಾರ್ದು, ಆದರೆ ಆ ಸ್ಥಿತಿ ಆಗಿದೆ. ಆದರೆ ಈ ಲಕ್ಷ ಖರ್ಚು ಮಾಡಿ ಆ ಮಗು ರಂಗ ಪ್ರವೇಶದ ದಿವಸವೇ ಕೊನೆಯ ಅಂತ್ಯ ಆಗೋದು ಅಂತಾದರೆ ಆ ಮಗುವಿಗೆ ನಿಜವಾಗಿ ರಂಗ ಪ್ರವೇಶ ಬೇಡ, ಮದುವೆಗೆ ಖರ್ಚು ಮಾಡಲಿ ಬೇಕಾ? ಆದರೆ ಪೂರಕವಾಗಿ ಆ ಕಲಾವಿದೆಗೆ ನಾವು ವೇದಿಕೆಯನ್ನು ಊರಿನವರು ಅಥವಾ ಪರ ಊರಿನವರು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮದ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದೆ. ಯಾವ ದೇವಸ್ಥಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದ ಅಲ್ಲಿ ಆ ಸಂಸ್ಕೃತಿಯಿಂದಾಗಿ ದೇವತಾ ಒಂದು ಆ ಪ್ರಾಜ್ವಲಿಕೆ ಮತ್ತು ಅಲ್ಲಿರುವಂಥ ಕಾರಣಿಕ ಉದ್ದೀಪನ ಆಗ್ತದೆ ಎಂಬುದು ಸತ್ಯ. ಹಾಗಾದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏನೋ ದೇವಸ್ಥಾನದಿಂದ ಕೊಡಮಾಡುವಂಥ ಏನೋ ಸ್ವಲ್ಪ ಖರ್ಚುಗಳನ್ನು ಆ ಮಗುವಿಗೆ ಕೊಟ್ಟು ಆಸ್ಪದ ಕೊಟ್ಟಲ್ಲಿ ಈ ರಂಗಪ್ರವೇಶ ಮಾಡಿದ್ದಕ್ಕೆ ಎಷ್ಟು ದಿನಗಳಿಂದ ಇಲ್ಲಿ ಟೀಚರ್ ಇದ್ದಾರೆ, ಎಷ್ಟು ದಿನಗಳಿಂದ ಆ ಮಗು ಪರಿಶ್ರಮ ಪಟ್ಟು ವ್ಯವಸಾಯವನ್ನು ಮಾಡಿ ಇವತ್ತು ರಂಗಪ್ರವೇಶಕ್ಕೆ ಅಣಿಯಾಗಿದ್ದಾಳ ಅಂತ ಅಣಿಯಾದಂಥ ಮಗುವಿಗೆ ನ್ಯಾಯ ಕೊಡುವಂಥದ್ದು ನಾವು ಹೇಗೆ? ಬೇರೆ ಬೇರೆ ಎಲ್ಲಿ ಸಂಘಟನೆ ಇದೆ, ಎಲ್ಲಿ ವೇದಿಕೆ ಇದೆ ಅಂಥ ಕಡೆಗಳಲ್ಲಿ ಏಕವ್ಯಕ್ತಿ ಪ್ರದರ್ಶನಕ್ಕೆ ನಾವು ಕೊಡಬೇಕು. ಗುರುಗಳು ಹೇಳಿದರು, ನಾನೆಲ್ಲ ಕಾರ್ಯಕ್ರಮಗಳನ್ನು ಹಿಮ್ಮೇಳದೊಂದಿಗೆ ಮಾಡ್ತೇನೆ ಅಂತ. ಸ್ವಲ್ಪ ಕಷ್ಟ ಆಗ್ತದೆ. ನಾವೆಲ್ಲ ಕೆಲವು ಸಿಡಿಗಳಲ್ಲಿ ಮಾಡ್ತೇವೆ, ನಾನೂ ಮಾಡ್ತೇನೆ, ಅನಿವಾರ್ಯತೆ. ಯಾಕಂದರೆ ದೇವಸ್ಥಾನಗಳಲ್ಲಿ ಹೆಚ್ಚಿನವರು ನಮ್ಮ ಸೇವೆ ಅಂತ ನಾವು ಹೇಳೋದು, ಅವರು ಕೇಳ್ತಾರೆ ನಿಮ್ಮದೊಂದು ಸೇವೆ ಇದೆಯಾ ಅಂತ. ಕಲಾವಿದರಿಗೆ ಮಾತ್ರ ಇದು ಸೇವೆ. ಪುರೋಹಿತರು ಯಾರಾದರೂ ಸೇವೆಗೆ ಹೋಗ್ತಾರಾ? ಇಲ್ಲಲ್ಲ ಸರ್. ಹೂವಿನ ಮಾರ್ಕೆಟ್ನಲ್ಲಿದ್ದಂಥ ಹೂವಿನ ಆ ಒಂದು ಸರದಿಗಳು ಆ ಮಂಟಪಕ್ಕೋ ಪಲ್ಲಕ್ಕಿಗೆ ಬಂದಾಗ ಯಾರಾದರೂ ಸೇವೆ ಮಾಡ್ತಾರಾ? ಸೇವೆ ಮಾಡುವುದಿಲ್ಲ. ದೇವಸ್ಥಾನಕ್ಕೆ ಬಂದಂತಹ ವಾದ್ಯದವರು, ಇನ್ನು ಮಂಗಳ ವಾದ್ಯದವರು, ಚೆಂಡೆಯವರು ಸೇವೆ ಮಾಡ್ತಾರಾ? ಸೇವೆ ಮಾಡೋದಿಲ್ಲ. ಆದರೆ ಹೋದಲ್ಲಿ ಬಂದಲ್ಲಿ ಕಲಾವಿದರಿಗೆ ನೀವು ಸೇವೆ ಮಾಡಿ ಅಂತ ಕೈ ಮುಗಿದಾಗ ನಾವು ಸಂತೋಷದಿಂದ ಸೇವೆ ಮಾಡ್ತೇವೆ. ಆದರೆ ಅದಕ್ಕೊಂದು ಮಿತಿ ಮತ್ತು ಇತಿ ಅಂತ ಇದೆ. ಅನಿವಾರ್ಯತೆ ಕೊಡಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಏನು ಖರ್ಚು, ನಮಗೇನು ಕಿಸೆ ತುಂಬ ಕೊಟ್ಟು ಬ್ಯಾಂಕಲ್ಲಿ ಇಡುವಷ್ಟು ಕೊಡಬೇಕಾದ್ದಿಲ್ಲ. ಆದರೆ ಇಂಥ ಮಕ್ಕಳಿಗೆ, ಇಂಥ ಕಲಾವಿದರಿಗೆ ನಾವು ಆಸ್ಪದ ಕೊಟ್ಟಾಗ ಆ ಮಗು ಬೆಳೆಯುವುದಕ್ಕೆ ಕಾರಣ ಆಗ್ತದೆ. ಅದು ಅಕ್ಷರಶಃ ಸತ್ಯವಾಗಿರ್ತದೆ. ಹಾಗಿದ್ದರೆ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಇವತ್ತು ಅವರ ಕುಟುಂಬದವರು ತುಂಬ ಜನ ಬಂದಿದ್ದಾರೆ. ಶಾಸ್ತ್ರಿಗಳೇ ಗೊತ್ತಿದೆ ನನಗೆ, ಯಾಕಂದರೆ ಇಲ್ಲಿದ್ದವರು ತುಂಬ ಜನ ಅವರ ಕುಟುಂಬದವರು ಬಂದಿದ್ದಾರೆ. ಕುಟುಂಬದಲ್ಲಿ ಕಾರ್ಯಕ್ರಮಗಳಾಗ್ತದೆ. ಉದಾಹರಣೆಗೆ ತ್ರಿಕಾಲ ಪೂಜೆ ಆಗ್ಬೋದು, ಬೇರೆ ಬೇರೆ ಪೂಜೆಗಳಲ್ಲಿ ನೃತ್ಯ ಅವಧಾನ, ನೃತ್ಯ ಸೇವಾ ಪ್ರಿಯ ಅಂಥೇಳಿ ಮಂತ್ರಗೋಷ್ಠಿ ಆದಾಗ ಆ ನೃತ್ಯ ಸೇವೆ ಮಾಡುವಾಗ ಆ ಮಗುವಿಗೆ ಇವತ್ತಿನ ಒಂದು ಐಟಮನ್ನು ಮಾಡುವುದಕ್ಕೆ ಆಸ್ಪದ ಕೊಡಿ ಅಂಥ ಒಂದು ಆ ಪರಿಕಲ್ಪನೆಯಿಂದ ಕಲಾವಿದೆ ಬೆಳೆಯುತ್ತಾಳೆ. ಗಮನಿಸ್ಕೊಳ್ಳಿ, ಕಲಾವಿದರು ಸುಮ್ಮನೆ ಬೆಳೆಯುವುದಿಲ್ಲ. ಬೆಳೆಯುವುದಕ್ಕೆ ನಾವು ಪೂರಕವಾಗಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದಾಗ ಕಲಾವಿದರು ಬೆಳೀತಾರೆ. ಹಾಗಂತೂ ಇವತ್ತು ಮಾಡಿದಷ್ಟೇ ಖರ್ಚನ್ನು ಮತ್ತೆ ಮತ್ತೆ ಮಾಡುವುದಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾದ ಕಾರಣ ಆಲೋಚನೆ ಮಾಡಬೇಕಾದ್ದು, ಇವತ್ತು ಆರಂಭ ಮಾಡಿದಂಥ ರಂಗಪ್ರವೇಶ ಅವಳು ಇನ್ನು ಎಲ್ಲೆಲ್ಲಿ ಆ ಸಾಧ್ಯತೆಗಳು ಆಸ್ಪದಗಳು ಸಿಗ್ತದೆ ಅಲ್ಲಿ ತನ್ನ ಕಾರ್ಯಕ್ರಮಗಳನ್ನು ಕೊಟ್ಟು ತನ್ನ ಬೆಳವಣಿಗೆಯಲ್ಲಿ ಚೇತರಿಕೆಯನ್ನು ತುಂಬಬೇಕು. ಆಗ ಅವಳು ಕಲಾವಿದೆ ಸಂಪನ್ನಳಾಗ್ತಾಳೆ. ಇದಕ್ಕೆ ಪೂರಕವಾಗಿ ಗುರು ಅಂತ ನಾವು ಹೇಳ್ತೇವೆ. ನನ್ನನ್ನು ಗುರು ಅಂತ ಹೇಳ್ತಾರೆ, ದೀಪಕ್ ಕುಮಾರು ಗುರು. ಗುರು ಎಂಬ ಶಬ್ದಕ್ಕೆ ಎಷ್ಟೊಂದು ಮಾನ್ಯತೆ ಇದೆ. ನವಗ್ರಹದಲ್ಲಿ ಗುರುವೇ ಅತ್ಯಂತ ದೊಡ್ಡ ಗುರು, ಅನಗ್ರಹ. ಹಾಗೆ ಗುರು ಅಂತ ಹೇಳಬೇಕಾಗಿದ್ರೆ ನಾವು ಪೂರಕವಾಗಿ ಆ ಮಕ್ಕಳಿಗೆ ವಂಚನೆ ಇಲ್ಲದೆ ನಮ್ಮ ಏನು ಕಲೆಯನ್ನು ಉಣಬಡಿಸ್ತೇವಾ ಆಗ ಗುರುಗಳಾಗ್ತೇವೆ. ಇವತ್ತು ಗುರುಗಳಾದಂಥ ವಿದ್ಯಾಲಕ್ಷ್ಮಿ, ಅದೇ ಲಕ್ಷ್ಮಿ ಪ್ರಭಾವದಿಂದ ಬೆಳೆಯುತ್ತಿರುವಂಥ ಸಿಂಚನ ಲಕ್ಷ್ಮಿಗೆ
ಇವತ್ತು ವಿದ್ಯೆಯನ್ನು ಹೇಳಿಕೊಟ್ಟಂಥ ಗುರುಗಳು ಇನ್ನು ಮುಂದೆಯೂ ಬೇಕಾದಂಥ ವೇದಿಕೆಗಳು ತಮಗೆ ಸಿಕ್ಕಿದಲ್ಲಿ ಆ ಮಗುವಿಗೆ ಒಂದು ಕೊಡುವಂಥ ಒಂದು ಆ ಔದಾರ್ಯವನ್ನು ಮಾಡಬೇಕು. ಆಕೆಯು ಎಷ್ಟು ಪರಿಶ್ರಮಪಟ್ಟು ರಘುರಾಮ ಶಾಸ್ತ್ರಿಗಳು ಎಲ್ಲಿ ವೇದಿಕೆ ಇದೆ ಅಂತ ನೋಡಿಕೊಂಡು ಆ ಮಗುವಿನ ಉದ್ದೀಪನತೆಯಲ್ಲಿ ತಾನೂ ಕಾರ್ಯಕ್ರಮ ಆಗಬೇಕು. ಹೇಗೂ ಸಂಗೀತ ಟೀಚರ್ ಸವಿತಾ ಅವರು ಆದ ಕಾರಣ ಬೇರೆ ಬೇರೆ ಕಡೆಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಖಂಡಿತ ಕೊಡುವುದಕ್ಕೆ ಸಾಧ್ಯತೆ ಇದೆ. ಈ ರಂಗ ಪ್ರವೇಶ ಇಲ್ಲಿಗೆ ನಿಲ್ಲದೆ ಇದು ಪ್ರವೇಶ ಮಾತ್ರ. ಈ ಪ್ರವೇಶದಲ್ಲಿ ಮತ್ತೆ ಮತ್ತೆ ಹೆಜ್ಜೆಗಳಿಂದ ಅವಳು ಕಲಾವಿದೆಯಾಗ್ತಾಳೆ ಅಂತ ನಾನು ಸತ್ಯವನ್ನು ನಂಬಿಕೊಂಡು ಪೂರಕವಾದಂಥ ಇದಕ್ಕೆ ಸಂಬಂಧಪಟ್ಟಂಥ ನಟರಾಜ, ಸರಸ್ವತಿ, ಎಲ್ಲ ಗುರು ಹಿರಿಯರು, ಆ ಮಗುವಿಗೆ ಗುರುಗಳಿಗೆ ಬಂದಂಥ ಇವತ್ತು ಕಲಾವಿದರು, ನಾನು ಅವರ ಬಗ್ಗೆಯೂ ಹೇಳಬೇಕಾಗತ್ತೆ. ಒಳ್ಳೆಯ ಸುಶ್ರಾವ್ಯವಾದಂತಹ ಕಂಠ ನಾನು ಕೇಳಿದ್ದೇನೆ. ಅಂತಹ ಅದಕ್ಕೆ ಸಾಥಿಯಾಗಿರುವಂಥ ಅದನ್ನು ನಮಗೆ ಕೇಳುಗೆಗೆ ಪಾತ್ರರಾಗಿರುವಂಥ ಆ ಏನುಂಟು ಮೈಕ್ ಕಲಾವಿದರು, ಅವರು ಅಷ್ಟೇ ಅದೇ ರೀತಿಯಲ್ಲಿ ಬಹಳ ಒಂದು ಸೂಕ್ಷ್ಮತೆಯಿಂದ ಅವರ ಸ್ವರಗಳು, ಆ ಕೊಳಲಿನ ಧ್ವನಿ, ಆ ಮೃದಂಗದ ಧ್ವನಿ ಇದೆಲ್ಲ ಕೇಳುವಲ್ಲಿ ಸಮರ್ಥವಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಅಂಥ ಕಲಾವಿದರಿಗೂ ಸಹ ಒಳ್ಳೆಯದಾಗಲಿ. ವೇದಿಕೆಯಲ್ಲಿ ಒಳ್ಳೆಯ ಘಟಾನುಘಟಿಗಳನ್ನು ಕರೆಸಿಕೊಂಡಿದ್ದಾರೆ. ಒಬ್ಬರು ಮೃದಂಗದಲ್ಲಿ, ಮತ್ತೊಬ್ಬರು ಶಾಸ್ತ್ರದಲ್ಲಿ, ಮತ್ತೊಬ್ಬರು ಧರ್ಮದರ್ಶಿ, ಮತ್ತೊಬ್ಬರು ಅಕಾಡೆಮಿಕ್ ಪ್ರಾಂಶುಪಾಲರು, ಮತ್ತೊಬ್ಬರು ಗುರುಗಳು, ಹೀಗೆ ನಾನು ಅದರೊಟ್ಟಿಗೆ ಸೇರಿಕೊಂಡಿದ್ದೇನೆ. ಅಂದಂಥ ಎಲ್ಲರೂ ನೀವು ಸೇರಿಕೊಂಡು ನಾವು ಶುಭ ಹಾರೈಸೋಣ. ಒಳ್ಳೆಯದಾಗಲಿ ಆ ಮಗುವಿಗೆ, ಸಂಸ್ಥೆಗೆ, ವಿದ್ಯಾಲಕ್ಷ್ಮಿಯ ಒಡನಾಟದಲ್ಲಿ ಬಂದಂಥ ಎಲ್ಲರಿಗೂ ಅವರ ಬೆನ್ನೆಲುಬಿಗೆ ಆಗಿ ನಿಂತಂಥ ಪ್ರಸಾದ್. ಈ ವಿದ್ಯಾಲಕ್ಷ್ಮಿ ಒಬ್ಬರೇ ಹೋಗುವುದಿಲ್ಲ ರೀ, ಅವರನ್ನು ಕರ್ಕೊಂಡು ಹೋಗುವಂಥದ್ದು ಪ್ರಸಾದ್. ತನ್ನ ಸಮಯವನ್ನೆಲ್ಲ ಆ ವಿದ್ಯಾಲಕ್ಷ್ಮಿಗೆ ಪೂರಕವಾಗಿ ಕೊಟ್ಟು ಡಾಕ್ಟರೇಟ್ ಆಗಲಿ, ವಿದುಷಿ ಆಗಲಿ, ಇದಕ್ಕೆಲ್ಲ ಪೂರಕವಾದಂಥ ಪ್ರಸಾದ್. ನಿಮಗೂ ಒಳ್ಳೆಯ ಧನ್ಯವಾದವನ್ನು ಕೊಡ್ತಾ ಬಂದಂಥ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲೆ ನಿಂತ ನೀರಾಗಬಾರ್ದು. ಯಾವತ್ತೂ ಸಂಘಟನೆಯಲ್ಲಿ ಧಾರ್ಮಿಕವಾದಂಥ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತೇಳಿ ಆದರೆ ಇಲ್ಲಿ ಈ ಕಲಾ ಪ್ರಕಾರದ ಬೆಳವಣಿಗೆಗೂ ಏಳಿಗೆಗೂ ಸಾಧ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಬಹುಶಃ ಭವ್ಯವಾದಂಥ ಗುರು ಪರಂಪರೆಯ ದೇಶ ನಮ್ಮದು. ಅದಕ್ಕೆ ಪೂರ್ವವಾದಂತಹ ನಮ್ಮ ನಾವಡರ ಮಾತುಗಳನ್ನು ಕೇಳಿದವಾಗ ಅಲ್ಲಿರತಕ್ಕಂತಹ ಅನುಭವದ ಮಾತು ಬಂದಿರತಕ್ಕಂಥ ಒಂದೊಂದು ಮಾತುಗಳು ಅಷ್ಟೊಂದು ಮೌಲ್ಯಯುತವಾದದ್ದು. ಆ ಹಿರಿತನದ ಛಾಪು ಅಲ್ಲಿ ಎದ್ದು ಕಾಣ್ತಾ ಇತ್ತು. ಅಧ್ಯಕ್ಷೀಯ ಭಾಷಣಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇದೀಗ ನಮ್ಮ ರಂಗ ಪ್ರವೇಶದ ಇವತ್ತಿನ ವೇದಿಕೆಯಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಘಟಾನುಘಟಿ ಅದ್ಭುತ ಕಲಾವಿದರುಗಳನ್ನು ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮ. ಬಂಧುಗಳೇ, ರಂಗ ಪ್ರವೇಶದ ವೇದಿಕೆಯಲ್ಲಿ ಈ ಕಲಾವಿದರು ಇದ್ದಾರೆ ಅಂತೇಳಿದರೆ ಅವರ ಪ್ರಖ್ಯಾತಿ ಎಷ್ಟು ಅಂತ ನಾವು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಹೆಸರುಳ್ಳಂತಹ ಖ್ಯಾತಿಯನ್ನು ಪಡೆದಿರತಕ್ಕಂಥ ಹಿಮ್ಮೇಳ ಕಲಾವಿದರು ನಮಗೆ ಇವತ್ತು ಒದಗಿ ಬಂದಿದ್ದಾರೆ. ಹಾಡುಗಾರಿಕೆಯಲ್ಲಿ ವಿದ್ವಾನ್ ಶಿಜು ಕರುಣಾಕರನ್ ಕಣ್ಣೂರು ಅವರು ನಮ್ಮ ಇವತ್ತಿನ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ವಾನ್ ಶಿಜು ಕರುಣಾಕರನ್ ಕಣ್ಣೂರು, ಕೋಡಂದೂರು ರಘುರಾಮ ಶಾಸ್ತ್ರಿಗಳು ಹಾಗೂ ಸವಿತಾ ಕೋಡಂದೂರು ಇವರುಗಳು ಹಾಗೂ ಸಿಂಚನ ಲಕ್ಷ್ಮಿ ಜೊತೆಯಾಗಿ ಇದನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಹಾಡುಗಾರಿಕೆಯಲ್ಲಿ ಸಹಕರಿಸಿದ ವಿದ್ವಾನ್ ಶಿಜು ಕರುಣಾಕರನ್ ಕಣ್ಣೂರು. ಕಲಾವಿದರಿಗೆ ನಮ್ಮ ಸಂಪ್ರದಾಯ, ನಾವು ಸಮರ್ಪಿಸತಕ್ಕಂಥ ಗೌರವ, ಈ ನೆಲೆಯ ಒಂದು ಕಲಾ ಸೇವೆಯನ್ನು ಮಾಡಿರ್ತಕ್ಕಂಥ ಕಲಾರಾಧನೆಗೆ, ಕಲಾ ಮಾತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕಲಾವಿದರಿಗೆ ನಮ್ಮ ಗೌರವ. ವಿದ್ವಾನ್ ಶಿಜು ಕರುಣಾಕರನ್ ಕಣ್ಣೂರು ಹಾಡುಗಾರಿಕೆಯಲ್ಲಿ ಸುಮಧುರವಾದಂತಹ ಕಂಠದಲ್ಲಿ ನಾವು ಇಷ್ಟು ಪೂರ್ವಾರ್ಧದಲ್ಲಿ ಬಹಳಷ್ಟು ಕೇಳಿದ್ದೇವೆ. ಅವರ ಕಂಠ ಸಿರಿಯ ಆ ಅದ್ಭುತವನ್ನು ಇನ್ನಷ್ಟು ಕೇಳೋದಕ್ಕಿದ್ದೇವೆ. ವಿದ್ವಾನ್ ಶಿಜು ಕರುಣಾಕರನ್ ಅವರು ಕಣ್ಣೂರು ಅವರದ್ದು, ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಹಾಡುಗಾರರು ಶ್ರೀಯುತ ವಸಂತಕುಮಾರ ಗೋಸಾಡ.
ಕ್ಷಮಿಸಿ, ಶ್ರೀಯುತ ವಸಂತಕುಮಾರ ಗೋಸಾಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ರಂಗ ಪ್ರವೇಶದ ಸಂದರ್ಭ, ಇಬ್ಬರು ಘಟಾನುಘಟಿ ಹಾಡುಗಾರರು, ಶಾಸ್ತ್ರೀಯ ಸಂಗೀತದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಹಿರಿತನದ ಅನುಭವವನ್ನು ಹೊಂದಿರತಕ್ಕಂತಹ ಶ್ರೀಯುತ ವಸಂತಕುಮಾರ ಗೋಸಾಡ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಗೌರವಾರ್ಪಣೆ. ಬಂಧುಗಳೇ, ಮೃದಂಗದಲ್ಲಿ ಸಹಕರಿಸಿರುವವರು ವಿದ್ವಾನ್ ಸುರೇಶ್ ಬಾಬು ಕಣ್ಣೂರು. ವಿದ್ವಾನ್ ಸುರೇಶ್ ಬಾಬು ಕಣ್ಣೂರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆ ನೆಲೆಯ ಕಲೋದ್ಧಾರ ಸಾಧ್ಯ ಆಗಿದೆ ಅನ್ನತಕ್ಕಂಥ ಖುಷಿಯೊಂದಿಗೆ ಮೃದಂಗದಲ್ಲಿ ಇವತ್ತು ಸಹಕರಿಸ್ತಾ ಇರತಕ್ಕಂಥ ವಿದ್ವಾನ್ ಸುರೇಶ್ ಬಾಬು ಕಣ್ಣೂರು ಅವರಿಗೆ ನಮ್ಮ ಗೌರವ. ಧನ್ಯವಾದಗಳು ಸರ್. ಮುಂದಕ್ಕೆ ಕೊಳಲಿನಲ್ಲಿ ಸಹಕರಿಸಿದವರು ಶ್ರೀಯುತ ರಾಹುಲ್ ಕಣ್ಣೂರು. ರಾಹುಲ್ ಕಣ್ಣೂರು ದಯವಿಟ್ಟು ವೇದಿಕೆಗೆ ಬರಬೇಕು. ರಂಗ ಪ್ರವೇಶದ ಸಿಂಚನ ಲಕ್ಷ್ಮಿ ವಿದೋಷಿ ಸಿಂಚನ ಲಕ್ಷ್ಮಿಯ ರಂಗ ಪ್ರವೇಶದ ಈ ಸಂದರ್ಭದಲ್ಲಿ ಕೊಳಲಿನಲ್ಲಿ ಸಹಕರಿಸಿದ ಪ್ರಖ್ಯಾತ ಕೊಳಲು ವಾದಕರು ಶ್ರೀಯುತ ರಾಹುಲ್ ಕಣ್ಣೂರು. ನಮ್ಮ ಗೌರವ ತಮಗೆ ಕಲೋದ್ಧಾರಕರಾಗಿ ಮಾಡತಕ್ಕಂಥ ಸೇವೆಗೆ ದೇವರು ಇನ್ನಷ್ಟು ಆಶೀರ್ವದಿಸಲಿ ಅನ್ನತಕ್ಕಂಥ ಹಾರೈಕೆಯೊಂದಿಗೆ ಧನ್ಯವಾದಗಳು ಸರ್. ಬಂಧುಗಳೇ, ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದವರು ಶ್ರೀಯುತ ಪ್ರಭಾಕರ ಮಲ್ಲ. ಶ್ರೀಯುತ ಪ್ರಭಾಕರ ಮಲ್ಲ ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕಲಾ ಸೇವೆ ತಮ್ಮಿಂದ ನಿತ್ಯ ನಿರಂತರ ಒದಗಿ ಬರಬೇಕು, ಕಲೋದ್ಧಾರ ಸಾಧ್ಯತೆ ಆಗಬೇಕು ಆ ನೆಲೆಯಲ್ಲಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ದೇವರು ಆಯುರ ಆರೋಗ್ಯ ಐಶ್ವರ್ಯ ತಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಶ್ರೀಯುತ ಪ್ರಭಾಕರ ಮಲ್ಲ ಅವರಿಗೆ ನಮ್ಮ ಗೌರವಾರ್ಪಣೆ. ಬೆಳೆದ ಕಲಾವಿದರಿಗೆ ಬಂಧುಗಳೇ, ಇದೀಗ ನಮ್ಮ ಪ್ರೀತಿಯ ಕರಿಗುಡ್ಡ ಲಕ್ಷ್ಮಿಯವರ ರಂಗ ಪ್ರವೇಶದ ಈ ಸುದಿನ ಯಾವತ್ತೂ ನೆನಪಲ್ಲೇ ಇರಬೇಕು, ಉಳಿಬೇಕು ಅನ್ನುವ ನೆಲೆಯಲ್ಲಿ ನಾವೀಗ ವೇದಿಕೆಯ ಗಣ್ಯ ಅತಿಥಿಗಳಿಗೆ ಎಷ್ಟೊಂದು ಒತ್ತಡ ಇದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ನಾರಾಯಣ್ ಪ್ರಕಾಶ್ ಇವರಿಗೆ ಕುಮಾರ್ ಪೆರ್ನಾಜೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಬರಹಗಾರರು, ನಿರ್ದೇಶಕರು, ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಕುಮಾರ್ ಪೆರ್ನಾಜೆ. ಶ್ರೀಯುತ ಕುಮಾರ್ ಪೆರ್ನಾಜೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕುಮಾರ್ ಪೆರ್ನಾಜೆ ಅವರು ನಾರಾಯಣ್ ಪ್ರಕಾಶ್ ಅವರಿಗೆ ಸ್ಮರಣಿಕೆ ನೀಡಿದ್ದಾರೆ. ಇದೀಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀಯುತ ಚಂದ್ರಶೇಖರ ನಾವ್ಡ ಅವರಿಗೆ ವಿದ್ವಾನ್ ಗಿರೀಶ್ ಕುಮಾರ್, ನಮ್ಮ ದೀಪಕ್ ಕುಮಾರ್ ಅವರ ಸಹೋದರ, ಭರತನಾಟ್ಯ ಪಟು, ಹೆಸರಾಂತ ಕಲಾವಿದರು ವಿದ್ವಾನ್ ಗಿರೀಶ್ ಕುಮಾರ್ ಅವರು ಸ್ಮರಣಿಕೆ ನೀಡಿ ಶಾಲು ಹೊತ್ತಿಸಿ ಗೌರವಿಸಬೇಕು, ಧನ್ಯವಾದವನ್ನು ಈ ನೆಲೆಯಲ್ಲಿ ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ವಾನ್ ಗಿರೀಶ್ ಕುಮಾರ್, ನಮ್ಮ ವಿದ್ವಾನ್ ಚಂದ್ರಶೇಖರ ನಾವ್ಡ ಅವರಿಗೆ ಈ ಹೊತ್ತು ಸ್ಮರಣಿಕೆ ನೀಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಇವತ್ತಿನ ಇನ್ನೋರ್ವ ಅತಿಥಿ ದೀಪಕ್ ಕುಮಾರ್ ಇವರಿಗೆ ಗೋಪಾಲಕೃಷ್ಣ ಪಡಿಬಾಗಿಲು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗೋಪಾಲಕೃಷ್ಣ ಪಡಿಬಾಗಿಲು ವಿದ್ವಾನ್ ದೀಪಕ್ ಕುಮಾರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು, ನಮ್ಮ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮಹೇಶ್ ಪ್ರಸನ್ನ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನೂಜಿ ವೇದಮೂರ್ತಿ ಗೋಪಾಲಕೃಷ್ಣ ಪುರೋಹಿತರು ಅವರು ದಯವಿಟ್ಟು
ಈ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನೂಜಿ ವೇದಮೂರ್ತಿ ಗೋಪಾಲಕೃಷ್ಣ ಸರ್ ಅವರು ಡಾಕ್ಟರ್ ಮಹೇಶ್ ಪ್ರಸನ್ನ ಅವರಿಗೆ ಈ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀಯುತ ಕೃಷ್ಣಯ್ಯ ಸರ್ ವೇದಿಕೆಯಲ್ಲಿದ್ದಾರೆ. ಅವರಿಗೆ ರಾಜೇಶ್ ವಿಟ್ಲ ಅವರು ದಯವಿಟ್ಟು ಸ್ಮರಣಿಕೆಯನ್ನು ನೀಡಬೇಕು. ದಯವಿಟ್ಟು ಕೃಷ್ಣಯ್ಯ ಸರ್ ಅವರಿಗೆ ನಮ್ಮ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಈ ವೇದಿಕೆಯಲ್ಲಿ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಿಂಚನ ಲಕ್ಷ್ಮಿಯವರ ಈ ಒಂದು ರಂಗ ಪ್ರವೇಶದ ಸಂದರ್ಭ ಶ್ರೀಯುತ ರಘುರಾಮ ಶಾಸ್ತ್ರಿಯವರು ಸರ್ ಕೃಷ್ಣಯ್ಯ ಸರ್ ಅವರನ್ನು ಪ್ರೀತಿಯಿಂದ ಅವರಿಗೆ ತನ್ನ ಕೃತಜ್ಞತೆಯನ್ನು ಈ ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶ್ರೀಯುತ ಕೇಶವ ಸರ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಮೂಡಂಬೈಲು ರವಿನಾರಾಯಣ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಕೇಶವ ಸರ್ ಅವರಿಗೆ ಮೂಡಂಬೈಲು ರವಿನಾರಾಯಣ ಅವರು ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂಥ ತಮಗೆ ನಮ್ಮ ಧನ್ಯವಾದಗಳು, ಕೃತಜ್ಞತೆಗಳು. ಪ್ರೀತಿಯ ಈ ಒಂದು ಉಡುಗೊರೆಯನ್ನು ನಾರಾಯಣ್ ಪ್ರಕಾಶ್ ಅವರ ಮನಸ್ಸು ಒಂಥರ ಮಗುವಿನ ಹಾಗೆ, ನಾನು ತಿಳಿಕೊಂಡ ರೀತಿ ಅವರ ಮಾತು ಹಾಗೆ, ನಾವು ಚಿಕ್ಕವರಿದ್ದರೂ ವಿಧೇಯರಾಗಿ ಮಾತಾಡತಕ್ಕಂಥ ಅವರ ಬಹುಶಃ ಕಲಾವಿದರ ಅದು ಬೆಳವಣಿಗೆಯ ಪರಿ ಅಂತ ಹೇಳಬಹುದು. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಸಭೆಯಲ್ಲಿ ಆಸೀನರಾದ ಎಲ್ಲರಿಗೂ ವಂದಿಸುತ್ತಾ, ಇಂದು ನನ್ನ ಜೀವನದ ಅತ್ಯಂತ ಮಹತ್ವವಾದ ದಿನ. ಈ ರಂಗಪ್ರವೇಶ ಎಂಬುದು ಹಲವು ಜನರ ಬೆಂಬಲ, ಪ್ರೋತ್ಸಾಹ ಮತ್ತು ದೇವರ ಆಶೀರ್ವಾದದಿಂದ ಸಾಧ್ಯವಾಗಿದೆ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಅಪ್ಪ ಅಮ್ಮನಿಗೆ ಧನ್ಯವಾದ ಹೇಳಬೇಕು. ಏಕೆಂದರೆ ನನ್ನ 6ನೇ ವಯಸ್ಸಿನಲ್ಲಿಯೇ ನನ್ನಲ್ಲಿರುವ ಕಲಾಸಕ್ತಿಯನ್ನು ಗುರುತಿಸಿ ಉತ್ತಮ ಶಿಕ್ಷಕರ ಕೈ ಕೆಳಗೆ ನಾಟ್ಯಾಭ್ಯಾಸ ಮಾಡುವಂತೆ ಮಾಡಿ ಪ್ರತಿ ಹೆಜ್ಜೆಯಲ್ಲಿ ನನ್ನ ಜೊತೆ ನಿಂತು ನನ್ನ ವಿದ್ಯಾರ್ಥಿ ಹಂತದಿಂದ ವಿದ್ವತ್ ಪದವಿಯನ್ನು ಪೂರೈಸುವವರೆಗೆ ನನ್ನನ್ನು ಪ್ರೋತ್ಸಾಹಿಸಿ ಸಾಕಿ ಸಲಹಿದವರು. ಇಂದು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅದ್ಭುತವಾದ ರಂಗಪ್ರವೇಶ ವೇದಿಕೆಯನ್ನು ನೀಡಿಲ್ಲದಿದ್ದರೆ ಈ ರಂಗಪ್ರವೇಶ ನನ್ನ ಕನಸಾಗಿಯೇ ಉಳಿದಿರುತ್ತಿತ್ತು. ಹಾಗೆಯೇ ಈ ಕಲೆಯನ್ನು ಕಲಿಯಲು ನನ್ನ ಅಮ್ಮ ನೀಡಿದ ಸಹಾಯವನ್ನು ಬಹುಶಃ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಇಂದು ನಾನು ಈ ವೇದಿಕೆಯಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗಿದ್ದರೆ ಅದು ನನ್ನ ಅಮ್ಮನ ಪ್ರೀತಿ ಮತ್ತು ತ್ಯಾಗದ ಫಲ ಎಂದು ಹೇಳಲು ನನಗೆ ಹೆಮ್ಮೆ ಇದೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ನಾನು ಮನೆಯಲ್ಲಿ ನೃತ್ಯ ಅಭ್ಯಾಸ ಮಾಡ್ತಿರುವಾಗ ಸ್ಟೇಜ್ ಸೆಟ್ಟಿಂಗ್ ಎಂತಾಯ್ತಮ್ಮ, ಯಾರು ಬರ್ತಾರಂತೆ, ಅದು ಇದು ಪ್ರಶ್ನೆ ಕೇಳ್ತಾ ಅಮ್ಮನ ತಲೆ ತಿಂತಿದ್ದೆ. ಆಗ ಅಮ್ಮ ಹೇಳೋದು ಒಂದೇ ನನಗೆ, ನೀನು ನೃತ್ಯ ಕಲಿಯೋದ್ರಲ್ಲಿ ಯೋಚನೆ ಮಾಡು, ಬೇರೆ ಎಲ್ಲ ವಿಷಯವನ್ನು ನನ್ನ ಮೇಲೆ ಬಿಟ್ಟು ಬಿಡು, ನಾನು ಎಲ್ಲ ವಿಷಯವನ್ನು ನೋಡಿಕೊಳ್ತೇನೆ, ಬೇರೆ ಎಲ್ಲ ವಿಷಯ ನನ್ನ ಮೇಲೆ ಬಿಟ್ಟು ಬಿಡು. ಹಾಗೆ ನನ್ನನ್ನು ಆ ರೀತಿ ಮಾಡಿದ ಕಾರಣ ನನಗೆ ಬರೀ ನೃತ್ಯ ಅಭ್ಯಾಸವನ್ನು ಮಾಡು ನೀನು, ಬೇರೆಲ್ಲ ನಾನು ಅಪ್ಪ ಸೇರಿ ಮಾಡ್ತೇವೆ ಅಂತ ಹೇಳಿದ ಕಾರಣ ನನಗೆ ಈ ವೇದಿಕೆಯಲ್ಲಿ ಇಷ್ಟು ಚಂದವಾಗಿ ನೃತ್ಯ ಮಾಡಲು ಸಾಧ್ಯ. ಮುಂದೆಯಿಂದ ನಾನು ನೃತ್ಯ ಮಾಡುವುದನ್ನು ನೋಡಿದ್ದರೂ ನನ್ನ ಹಿಂದೆಯಿಂದ ತಂದೆ ತಾಯಿ ಇಲ್ಲದಿದ್ದರೆ ಈ ಕ್ಷಣ ನಿಜಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ದಯವಿಟ್ಟು ಅವರಿಗೋಸ್ಕರ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ಕೇಳುತ್ತೇನೆ. ನನ್ನ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ನನ್ನ ಅಣ್ಣನಾದ ಡಾಕ್ಟರ್ ಸಚಿನ್ ಇವರು ಸಹ ನನ್ನ ಎಲ್ಲ ಕಲಾ ಚಟುವಟಿಕೆಗಳಿಗೂ ಸಹಕಾರ ಕೊಡುತ್ತಿದ್ದಾನೆ. ಹಾಗೆಯೇ ನನ್ನ ಈ ರಂಗಪ್ರವೇಶ ಯಶಸ್ವಿಯಾಗಲು
ಎಲ್ಲ ರೀತಿಯಲ್ಲೂ ನನಗೆ ಮಾರ್ಗದರ್ಶನ ನೀಡಿದ ನನ್ನ ನೃತ್ಯ ಗುರು ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬ್ಳೆ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಶ್ರದ್ಧೆ, ಪ್ರೋತ್ಸಾಹ ಮತ್ತು ತಾಳ್ಮೆಯಿಂದ ಈ ದಿನ ಸಾಧ್ಯವಾಗಿದೆ. ಹಾಗೆಯೇ ಭರತನಾಟ್ಯ ಪ್ರಾರಂಭಿಕ ಹಂತವನ್ನು ಕಲಿಸಿದ ವಿದುಷಿ ನಿಶಿತಾ ಪುತ್ತೂರ್ ಹಾಗೂ ವಿದ್ವಾನ್ ಬಾಲಕೃಷ್ಣ ಮಂಜೇಶ್ವರ್ ಸರ್ ಹಾಗೂ ನನಗೆ ಸಂಗೀತ ತರಬೇತಿ ನೀಡಿದ ವಿದ್ವಾನ್ ಯೋಗಿ ಶರ್ಮಾ ಬಳ್ಳಪದೋ ಸರ್ ಅವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ನನ್ನ ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಶುಭ ಹಾರೈಕೆಯಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿ ಬಂದಿದೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಶ್ರೀ ಕೆ ಚಂದ್ರಶೇಖರ ನಾವ್ಡ ಸರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ VR ನಾರಾಯಣ್ ಪ್ರಕಾಶ್ ಸರ್ ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ವಿದ್ವಾನ್ B ದೀಪಕ್ ಕುಮಾರ್ ಸರ್ ಹಾಗೂ ನನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಸರ್ ಹಾಗೂ ಶ್ರೀ ಕೆ ಕೃಷ್ಣಯ್ಯ ಮತ್ತು ಶ್ರೀ ಕೇಶವ್ RV ಸರ್ ಎಲ್ಲರಿಗೂ ಧನ್ಯವಾದಗಳು. ನನಗೆ ಈ ಸಾಧನೆಯನ್ನು ಪ್ರದರ್ಶಿಸಲು ಸಹಕರಿಸಿದ ಎಲ್ಲ ಹಿಮ್ಮೇಳದವರಿಗೂ ಧನ್ಯವಾದಗಳು. ಅದ್ಭುತವಾದ ನಿರೂಪಣೆಯನ್ನು ಮಾಡಿದ ಮಲ್ಲಿಕ ಸಿದ್ದಕಟ್ಟೆ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲು ಸಹಕರಿಸಿದ ಮೇಕಪ್ ಕಲಾವಿದರು, ತೆರೆಮರೆಯಲ್ಲಿ ಸಹಕರಿಸಿದವರಿಗೂ, ಫೋಟೋ ಹಾಗೂ ವಿಡಿಯೋದಲ್ಲಿ ಸಹಕರಿಸಿದವರಿಗೂ, ವೇದಿಕೆ ಅಲಂಕಾರ ಮಾಡಿದವರಿಗೂ, ಸೌಂಡ್ಸ್ ಮತ್ತು ಲೈಟ್ಸ್ನಲ್ಲಿ ಸಹಕರಿಸಿದವರಿಗೂ, ಉಪಹಾರದಲ್ಲಿ ಸಹಕರಿಸಿದವರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ನೃತ್ಯ ಸಂಸ್ಥೆಯ ಸೀನಿಯರ್ ಅಕ್ಕಂದಿರಿಗೂ ಧನ್ಯವಾದಗಳು ಹಾಗೂ ನನ್ನ ಕಾಲೇಜಿನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಅದರಲ್ಲೂ ವಿಶೇಷವಾಗಿ ನನ್ನ ಕ್ಲೋಸ್ ಫ್ರೆಂಡ್ ಲಕ್ಷ್ಮಿಯನ್ನು ಹೇಳಲೇಬೇಕು. ಏಕೆಂದರೆ ಅವಳು ನನ್ನ ರಂಗಪ್ರವೇಶದ ಪ್ರತಿ ಹಂತದಲ್ಲೂ ನನ್ನ ಜೊತೆಗಿದ್ದು ಸಹಕರಿಸಿದ್ದಾಳೆ. ಹಾಗಾಗಿ ಅವಳಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಈ ರಂಗಪ್ರವೇಶವನ್ನು ಮಾಡಲು ಸ್ಥಳಾವಕಾಶವನ್ನು ಒದಗಿಸಿದಂತಹ ಪ್ರಕಾಶ್ ಇವರಿಗೂ ಧನ್ಯವಾದಗಳು. ನನ್ನ ರಂಗಪ್ರವೇಶ ಕಾರ್ಯಕ್ರಮದ ನೆನಪನ್ನು ಹಸಿರಾಗಿಸಲು ತಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನು ವೇದಿಕೆಯ ಮುಂಭಾಗದಲ್ಲಿರುವ ಪುಸ್ತಕದಲ್ಲಿ ಬರೆಯಬೇಕಾಗಿ ವಿನಂತಿಸುತ್ತೇನೆ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಉಪಸ್ಥಿತರಿದ್ದು ನನ್ನನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಸಹಕರಿಸಿದ, ಶುಭ ಹಾರೈಸಿದ ಎಲ್ಲ ಬಂಧುಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಬಂಧುಗಳೇ, ಒಂದು 2 ಪ್ರಸ್ತುತಿ ಆದ ನಂತರ ಇನ್ನೆರಡು ಉತ್ತರಾರ್ಧದ ಪ್ರಸ್ತುತಿಯ ಬಳಿಕ ನಾವು ಗೌರವಿಸ್ತಾ ಇದ್ದೇವೆ. ಅವರ ಬಗೆಗೆ ಹೇಳುತ್ತೇವೆ. ನಮಗೆ ಎಷ್ಟೊಂದು ಚೆನ್ನಾದ ಸಹಕಾರವನ್ನು ನೀಡಿದ್ದಾರೆ. ಮೇಕಪ್ಪಲ್ಲಿ ಸಹಕರಿಸಿದವರು ರಾಜೇಶ್